ವಾಗಮೋಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋಗ ಶರಣಾದೆ ಬಸವ ಮಹಾ ಗುರು ನಿಮಗೆ. ವಿಶ್ವಗುರು ಮಹಾಮಾನವತ್ವವಾದಿ ಬಸವಣ್ಣನವರನ್ನು ಹೃದಯದಲ್ಲಿ ಸ್ಮರಿಸುತ್ತಾ ಇನ್ನೂ ಸ್ವಲ್ಪ ಸೌಂಡ್ ಇಡಪ್ಪ, ಮೈಕ್ ಯಾಕೆ ಚೆನ್ನಾಗಿ ಆಗಿಲ್ಲ ಇವತ್ತು. ಅದೇ ಕುಯ್ ಅಂತ ಇದೆ ಒಳಗಡೆ, ದಿವಸಕ್ಕಿಂತ ವ್ಯತ್ಯಾಸ ಆಗಿದೆ ಮೈಕ್. ವಿಶ್ವಗುರು ಮಹಾಮಾನವತ್ವವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು ಬಯಲುಕಾಯಿ ಸಿದ್ಧರು ಶೂನ್ಯಪೀಠಾಧ್ಯಕ್ಷರಾದಂತಹ ಅಲ್ಲಮ ಪ್ರಭುದೇವರನ್ನು, ಚಿನ್ಮಯ ಜ್ಞಾನಿ ಶಿವಸ್ಥಳ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಸೇರಿದರೆಲ್ಲ ಸಂಪರ್ಕ ಬಂಧುಗಳೇ, ತಾಯಂದಿರೇ, ಮಕ್ಕಳೇ, ಎಲ್ಲರಿಗೂ ನಿನ್ನೆ ಸತ್ಸಂಗದ ಫಲವನ್ನು ನೋಡ್ತಾ ಇದ್ವಿ. ಸತ್ಸಂಗ ಮಾಡೋದಕ್ಕೂ ಪುಣ್ಯ ಬೇಕಾಗ್ತದೆ. ದುಸ್ಸಂಗ ಮಾಡೋದಕ್ಕೆ ಪುಣ್ಯದ ಅವಶ್ಯಕತೆ ಬೀಳೋದು. ಜಗತ್ತಿನಲ್ಲಿ ದುಸ್ಸಂಗಕ್ಕೆ ಬೇಕಾದಷ್ಟು ಅವಕಾಶಗಳಿವೆ, ಕೆಟ್ಟ ಸಂಘ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳಿವೆ. ಸುಲಭನೂ ಕೂಡ. ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯವ್ರ ಜೊತೆ ಬೆರೀಬೇಕು ಅನ್ನೋದು ಕಷ್ಟ ಆಗ್ತದೆ. ನಾನು ಹೇಳ್ತಿರ್ತೀನಿ, ನೀವೊಂದು ಕೊಡ ನೀರು ಮೇಲ್ಗಡೆ ತಗೊಂಡೋಗೋದಕ್ಕೆ, ಎರಡಂತಸ್ತು ಮೇಲೆ ತಗೊಂಡೋಗೋಕ್ಕೆ ನೀವು ಕಷ್ಟಪಟ್ಟು ಒಯ್ಬೇಕಾಗ್ತದೆ. ಹೌದಲ್ಲ? ಮೆಟ್ಲು ಹತ್ಕೊಂಡು ಅಥವಾ ಕರೆಂಟ್ ಸಹಾಯದಿಂದ ಏನಾದರೂ ಶಕ್ತಿ ಬೇಕು. ಮೇಲೇರೋದಕ್ಕೆ ಶಕ್ತಿ ಬೇಕು, ಭಕ್ತಿ ಬೇಕು. ಕೆಳಗಡೆ ಬೀಳ್ಸೋದಕ್ಕೆ, ನೀರು ಕೆಳಗಡೆ ಬೀಳ್ಸೋಕೆ ಏನಾದ್ರು ಶಕ್ತಿ ಭಕ್ತಿ ಬೇಕಾಗಿಲ್ಲ. ನೀವು 1000 ಅಡಿ ಎತ್ತರದಿಂದ ಬೇಕಾದ್ರೆ ನೀರು ಕೆಳಗಡೆ ಹಾಕ್ಬೋದು. ಯಾವ ಪ್ರಯತ್ನದಿಂದ ಕೆಳಗಡೆ ಬೀಳುತ್ತೆ, ಆದ್ರೆ ಮೇಲೆ ಇರಬೇಕಾದ ಶಕ್ತಿ ಬೇಕಾಗ್ತದೆ. ಹಂಗೆ ಕೆಡೋದಕ್ಕೆ ನಾವು ಕಷ್ಟಪಡಬೇಕಾಗಿಲ್ಲ. ಸತ್ಸಂಗ ಮಾಡೋದಕ್ಕೆ, ಒಳ್ಳೇದಾಗಬೇಕಾದ್ರೆ ಕಷ್ಟಪಡಬೇಕಾಗ್ತದೆ, ಕಾಯ್ಬೇಕಾಗ್ತದೆ. ಕೆಟ್ಟದಾಗಕ್ಕೆ ಕಾಯ್ಬೇಕಾಗಿಲ್ಲ. ಒಬ್ಬರಿಗೆ ಮೋಸ ಮಾಡೋಕ್ಕೆ, ಸುಳ್ಳು ಹೇಳಕ್ಕೆ, ಕಳ್ತನ ಮಾಡೋಕ್ಕೆ ಕಾಯ್ಬೇಕಾಗಿಲ್ಲ. ಅದಕ್ಕೂ ಕಾಯ್ಬೇಕು, ಆದರೆ ಇಷ್ಟೇನು ಕಷ್ಟ ಅಲ್ಲ. ಆದರೆ ಒಳ್ಳೆ ಕೆಲಸ ಮಾಡೋದಕ್ಕೆ ಕಾಯ್ಬೇಕಾಗ್ತದೆ, ತಾಳ್ಮೆ ಬೇಕಾಗುತ್ತೆ. ಅದನ್ನು ನಿನ್ನೆ ತಿಳ್ಕೊಂಡಿದ್ದೀವಿ. ಇವತ್ತಿನ ದಿವಸ ಬಹಳ ಮುಖ್ಯವಾದ ಸಂಗತಿ, ಬಸವಣ್ಣನವರ ಸತ್ಸಂಗದಲ್ಲಿ, ಇನ್ನು ಮಂಗಳವಾರದಲ್ಲಿರುವಾಗ ಅಲ್ಲಿ ಚರ್ಚೆ ನಡೀತಾ ಇದೆ. ದೇವರು ಅಂದರೆ ಯಾರು? ಅದಕ್ಕೆ ನಾನು ಒಂದು ವ್ಯತ್ಯಾಸವನ್ನು ನಿಮಗೆ ಹೇಳಿಕೊಟ್ಟಿದ್ದೆ. ದೇವರು ಬೇರೆ, ದೇವತೆಗಳು. ದೇವತೆಗಳು ಎಷ್ಟು ಬೇಕಾದ್ರೂ ಇರ್ಬೋದು, ಸೃಷ್ಟಿಸ್ತಾನೆ ಇರ್ಬೋದು. ಹೊಸ ಹೊಸ ದೇವತೆಗಳ ಸೃಷ್ಟಿ ಆಗ್ತಿರ್ತವೆ. ಮರಗಳನ್ನು ದೇವತೆ ಅಂತ, ಒಂದು ಬನ್ನಿ ಗಿಡ ಇದೆ ಅಂತ ಇಟ್ಕೊಳ್ಳಿ. ಯಾರೋ ರಾತ್ರಿ ಹೊತ್ತು ಹೋಗಿ ಅದಕ್ಕೆ ಸೀರೆ ಉಡಿಸಿ ಬಂದ್ಬಿಟ್ರೆ, ಸ್ವಲ್ಪ ಏನೋ ಕುಂಕುಮ ಹಾಕಿ, ಪೂಜೆ ಸಾಮಾನು ಹಾಕಿ, ನಿಂಬೆಹಣ್ಣು ಇಟ್ಟು ಬಂದ್ಬಿಟ್ರೆ, ಇವತ್ತು ಬನ್ನಿ ಮರ ಇದ್ದಿದ್ದು ನಾಳೆ ಏನಾಗುತ್ತೆ? ಬನ್ನಿ ಕಾಳೆ ಅಂದ್ರೆ ಒಂದು ಮರನ ದೇವರು ಮಾಡಿದವ್ರು ಯಾರು? ನೀವೇ ತಾನೆ, ಮನುಷ್ಯರೇ. ಹಾಗಾದ್ರೆ ದೇವರಿದ್ದ? ಹೌದಾ? ಮರ ದೇವರ? ಈ ಪಂಚಭೂತಗಳು ದೇವರ? ಭೂಮಿ, ನೀರು, ಗಾಳಿ,
ಯಾಕಂದ್ರೆ ಅವಕ್ಕೆ ಸ್ವಯಂ ಪ್ರಜ್ಞೆನೇ ಇಲ್ಲ. ಈ ಭೂಮಿಗೆ ನಮ್ಮನ್ನೆಲ್ಲ ಇಷ್ಟು 850 ಕೋಟಿ ಜನ ಹೊತ್ಕೊಂಡು ತಿರುಗ್ತಾ ಇದೆ. ಆಮೇಲಿಂದ ಏನೆಲ್ಲ ನಡೀತಾ ಇದೆ. ಭೂಮಿಗೆ ಹೆಮ್ಮೆ ಇಲ್ಲ. ಇವರಿಗೆ ನಾನೇ ವಾಸಕ್ಕೆ ಜಾಗ ಕೊಟ್ಟಿದ್ದೀನಿ, ನಾನು ಹಿಂದೆ ಹೋದರೆ ಇವ್ರ ಜೀವನ ನಡೆಯಲ್ಲ. ಆ ಭೂಮಿಗೆ ಏನು ಗೊತ್ತಿಲ್ಲ. ಸುತ್ತಾ ಇದೆ ಅಷ್ಟೇ. ನೀರಿಗೂ ಅಷ್ಟೇ. ನಾವು ನೀರಿಗೆ ಪವಿತ್ರ ಸ್ಥಾನ ಕೊಟ್ಟಿದ್ದೀವಿ. ಗಂಗಾ ಅಂತ ಹೇಳ್ತೀವಿ, ಗಂಗೆ ಅಂತ ಹೇಳ್ತೀವಿ, ತೀರ್ಥ ಅಂತ ಹೇಳ್ತೀವಿ. ಆದರೆ ನೀರಿಗೆ ಕೇಳಿದ್ರೆ ಅದಕ್ಕೇನು ಗೊತ್ತಿಲ್ಲ. ಅದು ತೀರ್ಥವಾಗಿ ಉದ್ಧರಿಸಲು ಬಲ್ಲದು, ಪ್ರವಾಹವಾಗಿ ನಮ್ಮನ್ನು ಕೊಲ್ಲಲು ಬಲ್ಲದು. ಅದು ಬಲ್ಲವಿಕೆಯಿಂದ ಆದದ್ದಲ್ಲ, ಸುಮ್ಮನೆ ಸಹಜ ಪ್ರಕೃತಿ ನಿಯಮದ ಪ್ರಕಾರ ಆಗ್ತದೆ. ಯಾಕಂದ್ರೆ ಏನಿದು ದೇವರು ಅಂದರೆ, ನಾವು ಮನುಷ್ಯ ವಿಚಾರ ಮಾಡೋದು. ಮೊದಲು ಮನುಷ್ಯನಿಗೆ ಸಮಯ ಇತ್ತು. ಈಗ ನನಗೇನು ಟೆನ್ಷನ್, ಬಸ್ಸು, ಕಾರು, ಲಾರಿ, ಯಾರಿಗೂ ಟೈಮೇ ಇಲ್ಲ. ಇವತ್ತು ಏನು ಇರಲಿಲ್ಲ. ಇವತ್ತು ಬೆಳಗ್ಗೆಯಿಂದ ನನಗೆ ಸಮಯ ಸಿಕ್ಕಿಲ್ಲ. ಬೆಳಗ್ಗೆ 1 ಗಂಟೆ ನಿದ್ದೆ ಆಗಿದೆ. ಆಮೇಲೆ ಮತ್ತೆ ಬೇರೆಯವ್ರು ಬಂದರು, ಬೇರೆ ಕಡೆಯಿಂದ ಬಂದರು, ನಿಮ್ಮೂರಿಗೆ ಬಂದ್ವಿ. 4-5 ಮನೆಗೆ ಪಾದ ಪೂಜೆ, ದೀಕ್ಷೆ, ಹೀಗೆಲ್ಲ ಕಾರ್ಯಕ್ರಮದ ನಡುವೆ ವಿಶ್ರಾಂತಿ ಸಿಕ್ಕಿಲ್ಲ. ಯಾಕೆ ಗೊತ್ತಾ? ಗಾಡಿ ಇದೆಯಲ್ಲ, ಕಾರ್ ಇದೆಯಲ್ಲ. ಒಂದು ವೇಳೆ ಕಾರ್ ಇಲ್ಲದೆ ಹೋಗಿದ್ರೆ ಮುರುಘಾ ಮಠದಲ್ಲಿ ಪ್ರವಚನ ಮುಗಿಸ್ಕೊಂಡು ಇಲ್ಲಿ ಬರೋಕ್ಕಾಗ್ತಿತ್ತ? ಇಲ್ಲ ಮುರುಘಾ ಮಠದಲ್ಲಿ ನೋಡೋಕ್ಕೂ, ಇಲ್ಲ ಕಣ್ಣಿನ ಪದಗಾರ, ಎರಡರಾಗ ಒಂದರೆ ಮಾಡ್ಬೇಕು. ಯಾಕೆ 15 ಕಿಲೋಮೀಟರ್ ನಡ್ಕೊಂಡು ಬರೋಕ್ಕೆ? ನಡ್ಕೊಂಡು ಬರೋದಾದ್ರೆ ಬೇಕು ಕಡಿಮೆ ಅಂದ್ರೆ ಎಷ್ಟೇ ಬೇಗ ಬರ್ತೀವಿ, 3:30 4 ಗಂಟೆ ಬೇಕು. 15 ಕಿಲೋಮೀಟರ್ 3 ತಾಸು ಅಂತೂ 3.5 ತಾಸು ಬೇಕು. ಈಗ ಆಧುನಿಕ ಸೌಲಭ್ಯಗಳು ಜಾಸ್ತಿ ಆಗಿದ್ದಾವೆ. ಹಿಂದೆ ಮನುಷ್ಯನಿಗೆ ಸಮಯ ಬಹಳ ಇತ್ತು. ವಿಚಾರ ಮಾಡೋಣ. ಮೊದಲು ನಿಮಗೆ ಗೊತ್ತಿರಲಿ, ಮನುಷ್ಯನಿಗೆ ಏನೂ ಗೊತ್ತಿಲ್ಲದಿರೋ ಕಾಲ ಒಂದಿತ್ತು. ಬೆಂಕಿನೇ ಗೊತ್ತಿರಲಿಲ್ಲ. ಗೊತ್ತಿದೆಲ್ಲ, ಬೆಂಕಿ ಕಂಡು ಹಿಡಿದಿರಲಿಲ್ಲ. ಮಡಿಕೆಗಳು, ಕುಡಿಕೆಗಳು ಏನೂ ಇರಲಿಲ್ಲ. ಗಡ್ಡೆ ಗೆಣಸನ್ನ ಕಿತ್ಕೊಂಡು ತಿಂತಿದ್ದ. ಇವರೆಲ್ಲ ಮಾಂಸಾಹಾರಿಗಳು, ಮನುಷ್ಯರು ಹಸಿ ಮಾಂಸ ತಿಂದಾರೆ ಅಂತ ಬರ್ತಾರೆ. ಸುಳ್ಳು. ಮನುಷ್ಯ ಹಸಿ ಮಾಂಸವನ್ನು ತಿಂದಿಲ್ಲ. ಮನುಷ್ಯ ಮಾಂಸಾಹಾರ ಪ್ರಾರಂಭ ಮಾಡಿದ್ದು ಯಾವಾಗಿಂದ ಗೊತ್ತಾ? ಬೆಂಕಿ ಕಂಡು ಹಿಡಿದ. ಈಗ ನೀವು ಯಾವುದೇ ಜನಾಂಗದ ಜಾತಿ ಇರಲಿ, ಮುಸಲ್ಮಾನ್ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾವ ಜನಾಂಗದವರಿರಲಿ, ಹಸಿ ಮಾಂಸ ಯಾರು ತಿಂತಾರೇನ್ರಿ? ತಿನ್ನೋರು ನೋಡಿದ್ರೆ ಹಸಿ ಮಾಂಸ ತಿನ್ನೋದನ್ನ ಒಂದು ಕೋಳೆ ತಗೊಂಡ್ಬಿಟ್ಟು ಆ ಪುಚ್ಚನೆಲ್ಲ ತೆಗೆದು ಕಿತ್ತ ಹೊಡೆದ್ಬಿಟ್ಟು ಆ ಪ್ರಾಣಿಗಳು ತಿಂತಾವ. ಮನುಷ್ಯ ತಿನ್ನಕ್ಕಾಗತ್ತಾ? ತಿನ್ನಕ್ಕಾಗಲ್ಲ. ಇವನಿಗೆ ರುಚಿ ಬೇಕು, ಅಡಿಗೆ ಬೇಕು. ಅಂದರೆ ಮನುಷ್ಯ ಮೊದಲು ಮಾಂಸಾಹಾರಿ ಅಲ್ಲ, ಮನುಷ್ಯ ಸಸ್ಯಾಹಾರಿ. ಬೆಂಕಿ ಕಂಡು ಹಿಡಿದೇ ಇದ್ದಾಗ ಅವನಿಗೆ ಒಂದು ಸಮಸ್ಯೆ ಆಗ್ತಿತ್ತು. ಏನಾಗ್ತಿತ್ತು? ಬೆಳಗ್ಗೆಯಿಂದ ಸಾಯಂಕಾಲ ತನಕ ಹೆಂಗೋ ಸಮಯ ಕಳೆದು ಬರ್ತಿದ್ದ. ಅವನು ಶಕ್ತಿಶಾಲಿಯಾಗಿದ್ದ. ಪ್ರಾಣಿಗಳನ್ನ ಹೆದರಿಸ್ತಿದ್ದ, ಕೂಗ್ತಿದ್ದ, ಕಲ್ ತಗೊಂಡು ಹೊಡಿತಿದ್ದ. ಅವೆಲ್ಲ ದಾಳಿ ಮಾಡಕ್ಕೆ ಬಂದರೆ ಏನಾದ್ರು ಮಾಡ್ತಿದ್ದ, ಹೆದರಿಸ್ತಿದ್ದ. ರಾತ್ರಿ ಹೊತ್ತಿಗೆ ಸಮಸ್ಯೆ ಆಗ್ತಿತ್ತು. ಯಾಕೆ ಅಂದರೆ ಕಾಡು ಪ್ರಾಣಿಗಳಿಗೆಲ್ಲ ರಾತ್ರಿ ಹೊತ್ತು ಕಣ್ಣು ಕಾಣಿಸುತ್ತೆ. ಎತ್ತುಗಳಿಗೂ ಹಸುಗಳಿಗೂ ರಾತ್ರಿ ಹೊತ್ತು ಕಣ್ಣು ಕಾಣಿಸುತ್ತೆ. ಕತ್ಲಲ್ಲಿ ಕಣ್ಣು ಕಾಣಿಸುತ್ತೆ. ಗೊತ್ತಿದೆಯಾ ನಿಮಗೆ? ಕತ್ಲಲ್ಲಿ ಕಣ್ಣು ಕಾಣುತ್ತಾ ಹೋಗ್ತದೆ. ಮತ್ತು ಕಾಡಲ್ಲಿ ಬೇಟೆಯಾಡೋದು ಹಗಲತ್ತಲ್ಲ. ಕಾಡು ಪ್ರಾಣಿಗಳು ಬೇಟೆಯಾಡೋದು ಯಾವಾಗ? ರಾತ್ರಿನೇ. ಸಂಚಾರ ಮಾಡೋದು ರಾತ್ರಿನೇ. ಅವು ಹೆಚ್ಚಾಗಿ ರಾತ್ರಿ ಆಹಾರ ಸಿಗ್ಲಿಲ್ಲಪ್ಪ, ತುಂಬ ಹಸಿವಾಗಿದೆ ಅಂದರೆ ಹಗಲತ್ತು ಯಾವ್ದಾದ್ರು ಒಂದು ಪ್ರಾಣಿ ಬರ್ಬೋದು ಅಷ್ಟೇ, ಇಲ್ಲಿದ್ರೆ ಬರೋಲ್ಲ. ಹಗಲತ್ತು ಬರೋದಿಲ್ಲ. ಈ ಮನುಷ್ಯ ಹಗಲತ್ತು ಓಡಾಡ್ತಿದ್ದೆ. ಅವನಿಗೆ ಹಗಲತ್ತು ದೃಷ್ಟಿ ಇತ್ತು. ರಾತ್ರಿ ಎಲ್ಲರೂ ಮಲ್ಕೊಂತಿದ್ದ. ಬೆಳಿಗ್ಗೆ ಹೊತ್ತಿಗೆ ಯಾರ್ದಾರು ಒಬ್ಬರನ್ನು ಕಳ್ಕೊಂತಿದ್ದ. ಯಾವುದೊಂದು ಪ್ರಾಣಿ ಬಂದು ಎಳ್ಕೊಂಡು ಹೋಗ್ಬಿಡ್ತಿದ್ದ. ಮರದ ಮೇಲೆ ಮಲಗ್ತಿದ್ದ, ಪೊಟ್ರೆಗಳಲ್ಲಿ ಮಲಗ್ತಿದ್ದ, ಪೊದೆಗಳಲ್ಲಿ ಮಲಗ್ತಿದ್ದ, ಎಳ್ಕೊಂಡು ಹೋಗ್ಬಿಡ್ತಾ ಇತ್ತು. ಮುಂದೆ ಕಷ್ಟಪಟ್ಟು ಹುಡುಕಾಡ್ದಾಗ ಗವಿಗಳನ್ನು ಹುಡುಕದ. ಸ್ವಾಭಾವಿಕವಾಗಿ ಗವಿಗಳ ನಿರ್ಮಾಣ ಆಗಿರ್ತದೆ ಆ ಗುಡ್ಡದಲ್ಲಿ. ಆ ಗವಿಗಳನ್ನು ಹುಡುಕಿ ವಾಸ ಮಾಡೋಕ್ಕೆ ಪ್ರಯತ್ನ ಪಟ್ಟ. ಆಮೇಲೆ ಚಂದ್ರನ ಬೆಳಕಲ್ಲಿ ಪ್ರಾಣಿಗಳು ಬರೋದು ಕಾಣಿಸ್ತಿತ್ತು. ಒಬ್ಬ ಎಲ್ಲರೂ ಮಲಗ್ತಿದ್ರು, ಒಬ್ಬ ಕಾಯ್ತಿದ್ದ. ಹಿಂಗೆ ಶುರುವಾಯಿತು. ಆಮೇಲೆ ಬರ್ತಾ ಬೆಂಕಿ ಕಂಡಿದ್ದ. ಸೂರ್ಯ
ಹಗಲತ್ತು ಪ್ರಾಣಿಗಳನ್ನ ಎದುರಿಸ್ತಿರ್ಲಿವಲ್ಲ, ಅದಕ್ಕೆ ಸೂರ್ಯನನ್ನ ದೇವರು ಅಂತ ಕರೆದ. ಸೂರ್ಯನನ್ನ ದೇವರು ಅಂತ ಕರೆದ, ಚಂದ್ರನನ್ನ ದೇವರು ಅಂತ ಕರೆದ, ಅಥವಾ ಆಮೇಲೆ ಬೆಂಕಿಯನ್ನು ದೇವರು ಅಂತ ಕರೆದ. ಆಮೇಲೆ ಗೊತ್ತಾಯ್ತು ಇವಕ್ಕೆ ಪ್ರಜ್ಞೆ ಇಲ್ವಲ್ಲ ಅಂತ ಗೊತ್ತಾಯ್ತು ಅವನಿಗೆ. ಬೆಂಕಿಗೆ ಪ್ರಜ್ಞೆ ಇಲ್ಲ, ಅದೆಲ್ಲವೂ ಸುಟ್ಟು ಹಾಕುತ್ತೆ. ಬೆಂಕಿ ಬಿತ್ತಪ್ಪ ಅಂದ್ರೆ ಮನೆಯೂ ಸುಡುತ್ತೆ, ಕುಡಿನೂ ಸುಡುತ್ತೆ, ಯಾವುದೋ ಎಲ್ಲದೂ ಸುಡುತ್ತೆ. ಮಕ್ಕಳು ಸುಡ್ತಾವೆ, ಸಣ್ಣ ಮಕ್ಕಳು ಬೆಂದು ಹೋಗ್ತಾರೆ, ದೊಡ್ಡ ಮಕ್ಕಳು ಬೆಂದು ಹಾಕ್ತಾರೆ. ಬೆಂಕಿ ದೇವರಲ್ಲ ಅಂತ ಗೊತ್ತಾಯ್ತು. ಬಸವಣ್ಣವ್ರ ಬರವತ್ತಿಗೆ ದೇವತೆಗಳು ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಗುಡಿಗಳು ಕಟ್ಬಿಟ್ಟಿದ್ರು. ಅಷ್ಟೊತ್ತಿಗೆ ತ್ರಿಮೂರ್ತಿಗಳು ಅಂತ ಸೃಷ್ಟಿ ಕಟ್ಟಿದ್ರು. ತ್ರಿಮೂರ್ತಿಗಳು ಗೊತ್ತಲ್ಲ ನಿಮಗೆಲ್ಲ? ಯಾರ್ಯಾರು? ಬ್ರಹ್ಮ, ವಿಷ್ಣು. ಅವ್ರಿಗೆ ಕೆಲಸನೂ ಕೊಟ್ಟಿದ್ದಾರೆ. ಬ್ರಹ್ಮಂದು ಸೃಷ್ಟಿ ಕೆಲಸ, ವಿಷ್ಣುದು ಸ್ಥಿತಿ ಕೆಲಸ ಕಾಪಾಡೋದೆಲ್ಲವನು, ರುದ್ರನದು ಲಯ ಮಾಡೋದು. ಇವ್ರು 3 ಜನ ಮತ್ತು ಮದುವೆ ಮಾಡಿದ್ರು. ಗೊತ್ತಾಯ್ತಲ್ಲ? ಬ್ರಹ್ಮನ ಹೆಂಡತಿ ಸರಸ್ವತಿ, ವಿಷ್ಣುವಿನ ಹೆಂಡತಿ ಲಕ್ಷ್ಮಿ, ರುದ್ರನ ಹೆಂಡತಿ ಪಾರ್ವತಿ ಅಂತ ಹೆಸರಿಟ್ಟರು. ವಾಸ್ತವಿಕವಾಗಿ ನಿಮಗೊಂದು ಸತ್ಯ ಗೊತ್ತಿರಲಿ, ನೀವು ಹುಡುಕಾಡಿಕೊಂಡು ಹೋದರೆ ಇವರು 3 ಜನ ಪ್ಲಸ್ 3 ಜನ 6 ಜನ ನಿಮ್ಗೆಲ್ಲೂ ಸಿಕ್ಕಲ್ಲ. ಸಿಗ್ತಾರೇನ್ರಿ? ನೋಡ್ರಿ, ಒಬ್ರು ಯಾವ ಧೈರ್ಯನೇ ಇಲ್ಲ, ಸಿಕ್ಕಲ್ಲ ಅಂತ ಹೇಳಕ್ಕೂ ಧೈರ್ಯ ಇಲ್ಲ. ಹೌದು, ನೀವು ಹೇಳಿದ ಕೂಡಲೇ ನಾವೇನು ಸಿಕ್ಕಲ್ಲ ಅಂತ ಮತ್ತೆಲ್ಲ ಅವ್ರಿಗೆ ನಮ್ಮ ಕಾಡಕ್ಕೆ ಶುರು ಮಾಡಿದ್ರೆ ಅಂತಾರೆ. ಹೆದರ್ತೀರ ನಾವು. ಧೈರ್ಯವಾಗಿರಿ, ಅವ್ರು 3 ಜನ 6 ಜನ ನಿಮ್ಗೆಲ್ಲೂ ಸಿಗಲ್ಲ. ಹಾಗಾದ್ರೆ ಈಗ ಸಿಗ್ತಾರೆ ಎಲ್ಲಿ ಅಂದ್ರೆ ಪುರಾಣಗಳಲ್ಲಿ ಸಿಗ್ತಾರೆ. ಬರೀತಾರಲ್ಲ ಅವರು, ಬರ್ತಿದ್ರಲ್ಲಿ ಸಿಗ್ತಾರ. ನಿಮಗೆ ಯಾರು ಭೇಟಿಯಾಗ್ಯಾರಂದ್ರೆ ಬ್ರಹ್ಮ ಎಲ್ಲ ನಮಗೆ ಕೂಡ ಚಂದ್ರಲೋಕಕ್ಕೆ ಹೋದ್ರು, ಅಲ್ಲಿಗೆಲ್ಲ ಹೋದ್ರು, ಎಲ್ಲೆಲ್ಲ ಹೋಗಿ ಬಂದ್ರಲ್ಲ, ಅಲ್ಲಾದ್ರೂ ಇದಾರ ಅಂತ ಕೇಳಿದ್ರೆ ಅವ್ರಂತಾರೆ ಯಾರೂ ಇಲ್ಲ, ಅಲ್ಲಿ ಜನನೇ ಇಲ್ಲ, ಇನ್ನು ದೇವರಲ್ಲಿ ಇರ್ತಾನೆ. ಎಲ್ಲಿ ಜನ ಇರ್ತಾರೋ ಅಲ್ಲಿ ದೇವರ ಸೃಷ್ಟಿ ಮಾಡ್ತಾನೆ, ಜನರೇ ಸೃಷ್ಟಿ ಮಾಡೋದು. ಅದಕ್ಕೆ ದೇವರು ಅಂದ್ರೆ ತ್ರಿಮೂರ್ತಿಗಳಲ್ಲ, ದೇವರು ಅಂತಂದ್ರೆ ಭೂಮಿ ಅಲ್ಲ. ಅಥವಾ ಇನ್ನೂ ಒಂದು ಹೇಳ್ಕೊಳ್ಳೋದು ಭೂಮಿ ದೇವರು ಅಂತ ಹೇಳಿ, ಅದು ಭೂಮಿ ದೇವರು ಅಂತ ಭೂಮಿನ ಕೆಡಿಸಿಟ್ಬಿಟ್ಟಿದಾರಲ್ಲ. ಯಾವ್ದನ್ನ ದೇವರು ಅಂತಾರಲ್ಲ ಮನುಷ್ಯ, ಎಲ್ಲ ಕೆಡಿಸಿಟ್ಟಿದ ಭೂಮಿ ದೇವರನ್ನ. ಈ ಸಿಕ್ಕಾಪಟ್ಟೆ ಭೂಮಿ ಪೂಜೆ ಮಾಡಿ, ಮನೆ ಕಟ್ಟಿ, ರೋಡ್ ಮಾಡಿ, ರಸ್ತೆ ಮಾಡಿ, ಈ ಭೂಮಿ ಅಂದರೆ ಅದು ತಡ್ಕೊಳಕ್ ಆಗ್ತಾ ಇಲ್ಲ, ಭಾರ ಜಾಸ್ತಿ ಆಗಿದೆ. 850 ಕೋಟಿ ಜನಸಂಖ್ಯೆ ಮಾಡಿಟ್ಟಿದ್ದಾನೆ. ನೀರು ದೇವರು ಅಂತ ಹೇಳಿದ್ನ. ಗಂಗೆ ಎಷ್ಟು ಕೆಟ್ಟಿದ್ದಾಳಂದ್ರೆ, ಕೆಲವು ಕಡೆ ಹೋಗಿ ಗಂಗಾ ನದಿ ಸ್ನಾನ ಮಾಡಿದ್ರೆ ನಿಮಗೆ ಚರ್ಮ ರೋಗ ಬರುತ್ತೆ, ಹೋಗೋದಲ್ಲ ಬರುತ್ತೆ, ಅಷ್ಟು ಕೆಡಿಸಿಟ್ಬಿಟ್ಟಿದ್ದಾನೆ. ಬೆಂಕಿ ದೇವರು ಅಂತಂದ, ಬೆಂಕಿನೂ ಕೆಡಿಸಿಟ್ಟ, ಆಟಮ್ ಬಾಂಬ್ ಕಂಡಿಡ್ಕೊಂಡು ಜಗತ್ತನ್ನೇ ಸುಡಂಗ್ ಮಾಡ್ಕೊಂಡಿದ್ದಾನೆ. ಸೂರ್ಯ ದೇವರು ಅಂತ ಅಂದ, ಸೂರ್ಯ ಅಂತೂ ಸಿಕ್ಕಂಗಿಲ್ಲ ಬಿಡಿ ಅವನಿಗೆ. ಅದಕ್ಕೆ ದೇವರನ್ನ ಬಹಳ ಹೊಸದಾಗಿ ತೋರಿಸ್ಕೊಟ್ರು ಶರಣ. ಚಿಂತನೆ ಮಾಡಿದರು. ದೇವರನ್ನ 3 ಪ್ರಕಾರವಾಗಿ ಹೇಳ್ಕೊಡ್ತೀವಿ ಅಂದ್ರು. ಒಂದು ಪಿಂಡಾಂಡಗತ ಚೈತನ್ಯ, 2ನೇದು ಬ್ರಹ್ಮಾಂಡಗತ ಚೈತನ್ಯ, 3ನೇದು ಪಿಂಡಾಂಡ ಬ್ರಹ್ಮಾಂಡಕ್ಕೆ ಅತೀತವಾದ ಚೈತನ್ಯ. ಪಿಂಡಾಂಡ ಅಂದ್ರೆ ಏನು? ಪಿಂಡ ಅಂದ್ರೆ ಆತ್ಮ, ಅಂಡ ಅಂದ್ರೆ ದೇಹ. ಪಿಂಡ ಅಂದ್ರೆ ಆತ್ಮ, ಅಂಡ ಅಂದ್ರೆ ದೇಹ, ಪಿಂಡಾಂಡ. ಬ್ರಹ್ಮ ಅಂದ್ರೆ ದೇವರು, ಅಂಡ ಅಂದ್ರೆ ದೊಡ್ಡ ಜಗತ್ತು, ಬ್ರಹ್ಮಾಂಡ. ಈ ಪಿಂಡಾಂಡ ಬ್ರಹ್ಮಾಂಡ ಕಥಿತ ಅಂದ್ರೆ ಇವೆರಡು ಹುಟ್ಟದೇ ಇದ್ದಾಗಲೂ ಪರಮಾತ್ಮ ಇದ್ದ ಅಂತ ಸುಮ್ಮನೆ ಬಳಸ್ತೀವಿ. ಮತ್ತೆ ಹೆಣ್ಮಕ್ಳು ಅಂತ ತಿಳ್ಕೊಬೇಡ್ರಿ. ಇದ್ದ ಅಂದ್ರೂ ತಪ್ಪು, ಇದ್ಲು ಅಂದ್ರೂ ತಪ್ಪು, ಇತ್ತು ಅದು ಆ ಚೈತನ್ಯ ಇತ್ತು. ಆದ್ರೆ ಅದು ಜಡ ಅಲ್ಲ, ಅದು ಸರ್ವಶಕ್ತ, ಸರ್ವಜ್ಞ, ಸರ್ವಕರ್ತೃ. ಅರ್ಥ ಆಯ್ತಲ್ವಾ? ಅದಕ್ಕೆ ಹೆಸರೇನು ಕೊಟ್ಟರು? ಸಚ್ಚಿದಾನಂದ ಅಂತ ಕೊಟ್ಟರು. ಏನಂತ ಕೊಟ್ಟರು? ಸಚ್ಚಿತ್ ಆನಂದ. ಸತ್ ಅಂದ್ರೆ ಏನು ಗೊತ್ತಾ? ಈ ನಮ್ಮ ಶರೀರ ಇದೆಯಲ್ಲ, ಇದು ಕೆಲವು ದಿವಸ ಬದುಕುತ್ತೆ. ಯಾರು 70 ವರ್ಷ, ಯಾರು 80 ವರ್ಷ ಬದುಕುತ್ತೆ. ಆಮೇಲೆ ಗ್ಯಾರಂಟಿನ ನೋಡ್ರಿ, ಒಬ್ಬರೇ ಅಂತ ಅಂದ್ರೆ ಜಗದೀಶ್ ಅವರು ಇನ್ನು ಬಾಕಿ ಒಬ್ರು ಹೇಳೋವಲ್ರು. ಸಾಯೋದು ಅಂದ್ರೆ ಬ್ಯಾಡ್ರಿ ಅಂತ. ಮತ್ ಮಕ್ಳಿಗೆ ಹೋಗಿ ಮಾತ್ರ ನೀನು ಹೆಣ ಎತ್ತಲಿ ಅಂತ. ಹೌದಲ್ವಾ?
ನೀವು ಕಡಲಪುರದ ತಾಯಿನ ಬಂದಿರಲ್ಲ, ಅವರು ಅಮ್ಮ ಬಂದಾರ, ಅನ್ಸೇಮ್ಮ ದೀಕ್ಷಿತ ಓಯ್ ಊರಿಗೆ ಕಳಿಸ್ಬಿಟ್ರೆ ಅವ್ರು ನೀನು ಇವತ್ತು ಇರ್ಬೇಕಾಗಿತ್ತು. ಅವರು ದೀಕ್ಷೆ ತಗೊಂಡ್ರೆ ಪ್ರವಚನ ಕೇಳೋದು ಬಿಟ್ಟು ಊರಿಗೆ ಕಳಿಸಿರ್ಬೋದು. ಅದು ಹೆಣ ಎತ್ತಲಿ ಅಂತ ಅಂದಿಲ್ಲವ, ಹಾಗಾದ್ರೆ ತಗೊಂಡೋಗ್ತೀನಿ ಅಂತ ಯಮ ಬಂದ್ರೆ ಕೊಡ್ತಾಳೆ, ಕೊಡಂಗಿಲ್ಲ. ಅದು ಬೈಯೋದು, ಅದು ಪ್ರೀತಿಯಿಂದ ಬೈಯೋದು. ಆದರೆ ಸಾವಿನ ಬಗ್ಗೆ ಮಾತಾಡಿದ್ರೆ ಹೈ ಒಳತ್ತೇನದ ಒಳಂಗಿಲ್ಲ, ಬಿಡ್ತಂದ್ರೆ ಬಿಡಂಗಿಲ್ಲ, ಒಳತಂದ್ರೆ ಒಳ್ಳಂಗಿಲ್ಲ. ಅದು ಯಾವಾಗ ಬರ್ಬೇಕು ಬರ್ತದೆ, ಬಾ ಅಂದ್ರೆ ಬರಂಗಿಲ್ಲ, ಬಿಡು ಅಂದ್ರೆ ಬೇಡ ಅಂದ್ರೆ ಬಿಡಂಗಿಲ್ಲ. ಅದು ಸತ್ತು ಇದೆಯಲ್ಲ, ನಮ್ಮ ದೇಹ ಸತ್ತು ಅಂತ ಇಟ್ಕೊಳ್ಳಿ. ನಮ್ಮ ದೇಹ ಕೆಲವು ದಿನಗಳ ಕಾಲ ಮಾತ್ರ ಸತ್ತು, ಆಮೇಲೆ ಸತ್ತು ಹೋದ, ಸತ್ತು ಒಳಗಡೆ ಸತ್ತು ಹೊರಟೋಯ್ತು ಅಂತ, ಪ್ರಾಣಶಕ್ತಿ ಹೊರಟೋಯ್ತು. ಸತ್ ಕನ್ನಡ ಶಬ್ದ, ಅದ್ಭುತ ಶಬ್ದ ಅದು. ಸತ್ತು ಹೋದ, ಸತ್ ಹೋಯ್ತು. ಈ ಶರೀರದಲ್ಲ ಸತ್ ಹೋಯ್ತು. ಸತ್ಯ ಅಂದ್ರೆ ಪ್ಯೂರ್ ಎಕ್ಸಿಸ್ಟೆನ್ಸ್. ಈ ನಾನು ಬದುಕಬೇಕು ಅಂದ್ರೆ ಮೊದಲು ನನಗೆ ಈ ಶರೀರ ಬೇಕು. ಈ ಶರೀರ ಬದುಕಬೇಕು ಅಂದ್ರೆ ಶರೀರಕ್ಕೆ ಏನ್ ಬೇಕು? ಆತ್ಮ ಬೇಕು. ಆತ್ಮ ಬಿಟ್ಬಿಡೋಣ. ಅಲ್ಲ ರೀ, ಒಂದ್ ದಿವಸ ಉಪವಾಸ ಮಾಡ್ಬೋದು, 2 ದಿವಸ ಉಪವಾಸ ಮಾಡ್ಬೋದು, 3 ದಿವಸ ಮಾಡ್ಬೋದು, 4ನೇ ದಿವಸಕ್ಕೆ ಆಹಾರ ಬೇಕಲ್ಲ, ಊಟ ಬೇಕಲ್ವಾ? ಊಟ ಬೇಕು, ನೀರು ಬೇಕು, ಗಾಳಿ ಬೇಕು. ಇದು ಅವಲಂಬಿತ. ಇದಕ್ಕೆ ಅವಲಂಬಿತ. ಒಂದರಿಂದ ಒಂದು ಅವಲಂಬಿತ. ನನ್ನ ಮೇಲೆ ನೀವು ಅವಲಂಬಿತ, ನಿಮ್ಮ ಮೇಲೆ ನಾನು ಅವಲಂಬಿತ. ಈಗ ನಾನು ಬರಬೇಕು, ನೀವು ಪ್ರವಚನ ಕಾಯ್ತಿರ್ತೀರ, ಸರಿ ನೀವು ಅಕಸ್ಮಾತ್ ಪ್ರವಚನಕ್ಕೂ ಕಾಯ್ತಿದ್ರಿ, ಮೈಕೆ ಕೊಡ್ಲಿಲ್ಲ ಅಂದ್ರೆ ನಾನು ಪ್ರವಚನ ಮಾಡೋಕ್ಕಾಗತ್ತ? ಇಲ್ಲ ಪ್ರಸಾದನೆ ಮಾಡ್ತಿಲ್ಲ ಅಂದ್ರೆ, ಹಾಲೇ ಕೊಡ್ಲಿಲ್ಲ ಅಂದ್ರೆ, ನೋಡ ಪ್ರವಚನ ಮಾಡಿ ಹೆಂಗ್ ಮಾಡ್ತೀರಿ ಮಾಡಿ ನೋಡೋಣ ಅಂದ್ರೆ ನಡೆಯಂಗಿಲ್ಲ. ಒಬ್ಬರ ಮೇಲೊಬ್ರು ಅವಲಂಬಿತ, ಒಂದ್ರ ಮೇಲೊಂದು ಅವಲಂಬಿತ. ಆದ್ರೆ ಪರಮಾತ್ಮ ಹಿಂಗಿಲ್ಲ. ಪರಮಾತ್ಮ ಹಿಂಗೆ ಅವನಿಗೆ ಯಾವುದು ಇಲ್ಲದೆ ಇರಬಲ್ಲ. ಈ ಭೂಮಿ ಇದೆಯಲ್ಲ, ಈ ಭೂಮಿ ನಮಗೆ ಬೇಕು, ಭೂಮಿಗೆ ನಾವೇನು ಬೇಕು ಅಂತ ಏನಿಲ್ಲ. ಅರ್ಥ ಇದಲ್ವಾ? ಈಗ ನಾವಿಲ್ಲೇ ಹೋದ್ರೆ ಭೂಮಿ ನಡೆಯಲ್ವಾ? ಕೆಲವು ಗಂಡ್ಮಕ್ಳು, ಗಂಡಸರು ಇರ್ತಾರಲ್ಲ, ಗಂಡನ ಹೆಂಡತಿಗೆ ಹೇಳ್ತಿರ್ತಾರೆ ಜಗಳ ಮಾಡುವಾಗ, ನಿನಗೆ ಈಗ ಗೊತ್ತಾಗಲ್ಲ, ನಾನು ಕಣ್ಣು ಮುಚ್ಚಬೇಕು, ಆವಾಗ ನನ್ನ ಮಹತ್ವ ಏನು ಗೊತ್ತಾಗುತ್ತೆ ಅಂತ. ಏನಂತ ಗೊತ್ತಾಗುತ್ತೆ? ಕಣ್ಣು ಮುಚ್ಚಿದ ಅಂತ ಗೊತ್ತಾಗುತ್ತೆ ಅಷ್ಟೇ. ಜಗತ್ತಿನಲ್ಲಿ ಯಾರು ಸತ್ತಾಗ ನಿಂತಿದೆಯನ್ರಿ? ಯಾರು ಸತ್ರು ನಿಂತಿಲ್ಲ. ಯಾರ್ಯಾರು ಸತ್ರು, ಮಹಾತ್ಮರು, ಗಾಂಧಿಗಳು, ಎಂತೆಂಥ ಗಾಂಧಿಗಳೆಲ್ಲ ಹೋದ್ರು, ಯಾವುದು ದೇಶ ನಿಂತಿಲ್ಲ. ಯಾರು ಸತ್ರು ಮನೆ ನಿಂತಿಲ್ಲ. ಯಾರು ಅವಲಂಬಿತ, ಯಾರಿಗೂ ಅನಿವಾರ್ಯ ಅಲ್ಲ. ಪರಮಾತ್ಮ ಮಾತ್ರ ಎಲ್ಲರಿಗೂ ಅನಿವಾರ್ಯ. ಪರಮಾತ್ಮನ ಅಂಶ ನಮ್ಮಲ್ಲಿ ಇಲ್ಲದೆ ನಾವು ಯಾರು ಬದುಕದೇ ಇಲ್ಲ. ಅದಕ್ಕೆ ಪಿಂಡಾಂಡಗತ ಚೈತನ್ಯ ಅಂತ ಹೇಳ್ತಾರೆ. ನಮ್ಮೊಳಗಡೆ ಆತ್ಮ ಇದೆ. ನಮ್ಮೆಲ್ಲರ ನಡುವೆ ಏನಿದೆ? ಆತ್ಮ ಇದೆ. ಆತ್ಮ ಇದೆಯಲ್ಲ, ತೋರ್ಸಕ್ ಬರುತ್ತಾ? ಬರಲ್ಲ. ಯಾಕೆ? ಕಾಣಲ್ಲ. ಕಾಣುವಂಥದ್ದಲ್ಲ. ಬೇಡ ಬಿಡಿ, ಆತ್ಮ ಬೇಡಪ್ಪ. ಗಾಳಿ ಕಾಣಿಸುತ್ತೇನ್ರಿ? ಏನ್ರ ಮಕ್ಳೇ, ಗಾಳಿ ಕಾಣುತ್ತಾ? ಗಾಳಿ ಇದೆಯಾ ಇಲ್ವಾ? ಇಲ್ಲಪ್ಪ, ಗಾಳಿ ಕಾಣಂಗಿಲ್ಲ. ಗಾಳಿ ಇಲ್ಲ ಅಂತ ನಾನಂದ್ರೆ ಹಂಗಾರೆ ಮೂಗು ಮುಚ್ಕೊಂಡ್ರೆ ಗೊತ್ತಾಗುತ್ತೆ. ಒಂದು 10 ನಿಮಿಷ ಮೂಗು ಬದ್ರು ಇಡರೆ ಔಟ್, ಅವ್ನು ಸತ್ತೇ ಹೋಗ್ಬಿಡ್ತಾನೆ. ಹೌದಿಲ್ಲ? ಅದಕ್ಕೆ ಗಾಳಿನೇ ಕಣ್ಣಿಗೆ ಕಾಣಿಸಲ್ಲ, ಆಕಾಶ ಕಣ್ಣಿಗೆ ಕಾಣಿಸಲ್ಲ. ಆತ್ಮ ಆಕಾಶಕ್ಕಿಂತ ಸೂಕ್ಷ್ಮ, ಆಕಾಶಕ್ಕಿಂತ ಶಕ್ತಿಶಾಲಿ. ಈ ಪಂಚಭೂತಗಳಲ್ಲಿ ಒಂದು ವೈಶಿಷ್ಟ್ಯ ಇದೆ. ಇವು ಒಂದಕ್ಕಿಂತ ಒಂದು ಶಕ್ತಿಶಾಲಿ, ಒಂದಕ್ಕಿಂತ ಒಂದು ವಿಸ್ತೀರ್ಣ, ಒಂದಕ್ಕಿಂತ ಒಂದು ಶಕ್ತಿಶಾಲಿ, ಒಂದಕ್ಕಿಂತ ಒಂದು ಸೂಕ್ಷ್ಮ. ಹಾಗೆ ಆತ್ಮ ಸೂಕ್ಷ್ಮಾತಿ ಸೂಕ್ಷ್ಮ. ಅದಕ್ಕೆ ತಾಯಿ ಗರ್ಭದಲ್ಲಿ ಆತ್ಮ ಸೇರ್ಕೊಳ್ಳುವಾಗ ಯಾರಿಗೂ ಗೊತ್ತಾಗಲ್ಲ. ಆಹಾರದ ಮೂಲಕ ಸೇರುತ್ತೆ ಅಂತಾರೆ, ಸುಳ್ಳದು. ಆಹಾರದ ಮೂಲಕ ಸೇರಲ್ಲ. ಒಂದು ಕಾರಣ ಶರೀರ ಅಂತ ಇರ್ತದೆ. ಈಗ ನೋಡ್ರಿ, ನೀವು ಈಗ ಮೊಬೈಲ್ ಬಂದ್ಮೇಲೆ ನಿಮ್ಗೆ ಹೇಳೋದು ಸುಲಭ ಆಗ್ಬಿಡುತ್ತೆ. ಈಗ ನೀವು ಇಲ್ಲಿ ಕಾಲ್ ಮಾಡ್ತೀರಿ, ಹಿಂಗೆ ಒತ್ತುತ್ತೀರಿ, ಹಿಂಗೆ ಎಳಿತೀರಲ್ಲ, ಹಿಂಗೆ ಹೇಳೋದು ಹಿಂಗೆ ಟಕ್ ಅಂತೀರಿ, ಬೆಂಗಳೂರಿಗೆ ಹೋಗ್ಬಿಟ್ಟಿರುತ್ತೆ, ಡೆಲ್ಲಿಗೆ ಹೋಗ್ಬಿಟ್ಟಿರುತ್ತೆ. 1 ಸೆಕೆಂಡ್ 2 ಸೆಕೆಂಡಲ್ಲಿ ಡೆಲ್ಲಿಗೆ ಹೋಗಿರುತ್ತೆ.
ಎಲ್ಲನ್ನು ಭೇದಿಸ್ಕೊಂಡು ಟವರಿಂದ ಟವರ್ ಇಟ್ಟು ಹೆಂಗೆ ಹೋಯ್ತ್ರಿ ನೋಡಿ. ಒಂದು ಮೊಬೈಲ್ಗೆ ಎಷ್ಟು ಶಕ್ತಿ ಇರಬೇಕಾದ್ರೆ ಆತ್ಮಕ್ಕೆ ಶಕ್ತಿ ಇರಬಾರ್ದು. ಅದಕ್ಕೆ ಸಿದ್ಧಪುರುಷರು ಎಲ್ಲ ಅಸಾಧ್ಯವಾದದ್ದನ್ನು ಸಾಧಿಸಿದ್ರು. ಅವರೆಲ್ಲ ಅಸಾಧ್ಯವಾದ ಆತ್ಮಶಕ್ತಿಯನ್ನು ಜಾಗೃತಿ ಮಾಡ್ಕೊಂಡ್ಬಿಟ್ರೆ ಅದರ ಶಕ್ತಿ ಅನಂತ. ನನಗೆ ಆಶ್ಚರ್ಯ ಆಗುತ್ತೆ. ನನಗೆ ಇವಾಗ ನಾವು ರಾತ್ರಿ ಪಾದಯಾತ್ರೆ ಮಾಡಿ ಬಂದು ನಿಮ್ಮ ಜೊತೆಗೆಲ್ಲ ಇದ್ಕೊಂಡು ನನ್ನ ನಿದ್ದೆ ಆಗಿರೋದು ಎಲ್ಲ ಸೇರಿದ್ರೆ ಒಂದು 2 ತಾಸು ನಿದ್ದೆ ಆಗಿಲ್ಲ ಇವತ್ತು. ಆದರೂ ಇಷ್ಟೆಲ್ಲ ಮಾತಾಡ್ತಿದ್ದೀನಲ್ಲ, ಯಾವುದು ಶಕ್ತಿ ಅದು ಅಂದರೆ ಆತ್ಮಶಕ್ತಿ. ಅದಕ್ಕೆ ಜಾಗರಣೆ ಮಾಡಬೇಕು, ಭಜನೆ ಮಾಡಬೇಕು, ದಾಸೋಹ ಮಾಡಬೇಕು, ದಾನ ಮಾಡಬೇಕು. ಇವೆಲ್ಲ ಶಕ್ತಿ, ಆತ್ಮಶಕ್ತಿಯನ್ನು ಜಾಗೃತಿ ಮಾಡಿಕೊಳ್ಳುವ ಸಾಧನೆಗಳು. ಹಾಗಾದ್ರೆ ಆತ್ಮ ನಮ್ಮಲ್ಲಿ ಇರೋದು ಯಾಕೆ ಕಾಣಲ್ಲ ಅಂದರೆ ಶರಣ್ ಹೇಳ್ತಾರೆ, ಭಾಳ ಚಂದ ಹೇಳ್ತಾರೆ, ಬಸವಣ್ಣವ್ರು ಭಾಳ ಚಂದ ಹೇಳ್ತಾರೆ. ಕಲ್ಲೊಳಗೆ ಹೊನ್ನುಂಟು, ಕಲ್ಲೊಳಗೆ ಹೊನ್ನುಂಟು, ಜಲದೊಳಗೆ ಅಗ್ನಿ ಉಂಟು, ಹಾಲೊಳಗೆ ತುಪ್ಪ ಉಂಟು, ಅಂತರ್ಯಾಮಿಯಲ್ಲಿ ಶಿವನಿಹನು, ಅದೇನು ಕಾರಣ ಕತ್ತಲೆ ಕಾಣಬಾರದು, ತೋರಬಲ್ಲ ಗುರು ಸುಳಿಯನು ಕೂಡ ಸಂಗಮದೇವ. ಕಲ್ಲೊಳಗೆ ಚಿನ್ನ ಇದೆಯಾ? ಚಿನ್ನ ತೆಗೆಯೋದು ಎಲ್ಲಿಂದ? ಕಲ್ಲಿಂದನೇ. ಗೊತ್ತಿಲ್ಲ ನೀವು? ಚಿನ್ನ ತೆಗೆದು ನೋಡಿಲ್ಲ ನೀವು? ನಾನು ನೋಡಿ ಚಿನ್ನ ತೆಗೆಯಕ್ಕೂ ಹಟ್ಟಿ ಚಿನ್ನದ ಗಣಿ ಇದೆಯಲ್ಲ, ಲಿಂಗಸೂರ್ ಹತ್ರ ಅಲ್ಲ, ಹಟ್ಟಿ ಚಿನ್ನದ ಗಣಿ. ನಾನು ಹೋಗಿದ್ದೆ ಅಲ್ಲಿ. ಅಯ್ಯೋ, ಅಲ್ಲಿ ನೋಡ್ಬಿಟ್ರೆ ನೀವ್ಯಾರು ಚಿನ್ನ ಅನ್ಸಲ್ಲ ನೋಡ್ರಿ. ಅಲ್ಲಿ 4,000 ಅಡಿ ಕೆಳಗೆ ಹೋಗಿರ್ತಾರೆ. ಕೆಲವರೆಲ್ಲ ಸತ್ತೋಗ್ಬಿಡ್ತಾರೆ. ವರ್ಷಕ್ಕೆ 1, 2, 3 ಸಾಯ್ತಾನೆ ಇರ್ತಾರೆ. ಯಾರು ಸುದ್ದಿ ಕೊಡಲ್ಲ ಅಂತ ರೇಡಿಯೋದಲ್ಲಿ ಹೇಳಲ್ಲ. ಅವ್ರಿಗೆ ಪರಿಹಾರ ಕೊಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಯಾಕಂದ್ರೆ ಸುದ್ದಿ ಕೊಟ್ಟರೆ ಅಲ್ಲಿ ಕೆಲಸಕ್ಕೆ ಯಾರು ಬರಲ್ಲ. 4,000 ಅಡಿ. ನೀವು ಬೋರ್ವೆಲ್ 400 ಅಡಿ ಕೊರಿಬೋದು ಅಷ್ಟೇ. 4,000 ಅಡಿ ಅಗಲ. ಎಷ್ಟು? 1 ಮೀಟರ್ ಗಟ್ಟಲೆ ಅಗಲ ಇರ್ತದೆ, ಕಿಲೋಮೀಟರ್ ಗಟ್ಟಲೆ ಅಗಲ ಇರುತ್ತೆ. ಅಷ್ಟು ಕೊರೆದು ಕೆಳಗಡೆ ಇಳಿದು ಅಲ್ಲಿ ಕಲ್ಲು ತೆಗಿತಾರೆ, ಚಿನ್ನದ ಗಣಿ ಕಲ್ಲು ತೆಗಿತಾರೆ. ಟನ್ನುಗಟ್ಟಲೆ ಕುಟ್ಟಿ 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 ದೊಡ್ಡ ದೊಡ್ಡ ಮಷೀನ್ ಇರ್ತವೆ, ಕುಟ್ತಾರೆ ಮಣ್ಣು, ಹಿಟ್ಟು ಮಾಡ್ತಾರೆ. ಮಿಲ್, ನೀವು ಗಿರಣಿ, ಜೋಳ ಗಿರಣಿ ಜೋಳ ಮಾಡ್ತೀರ, ಹಿಟ್ಟು ಮಾಡ್ತಿರಲ್ಲ, ಹಂಗೆ ಕಲ್ಲನ್ನೇ ಹಿಟ್ಟು ಮಾಡ್ತಾರೆ, ಸೋಸ್ತಾರೆ. 1 ಟನ್ನು ಮಣ್ಣು ಸೋಸಿದರೆ 1 ತೊಲೆ 2 ತೊಲೆ ಚಿನ್ನ ಬರ್ಬೋದು ಅಷ್ಟೇ. ಅದಕ್ಕೆ ಸ್ಟ್ರೇಟ್ ರೇಟ್ ಜಾಸ್ತಿ. ಆದರೆ ನಮ್ಮ ತಾಯಂದ್ರಿಗೆ ಚಿನ್ನ ಅಂದ್ರೆ ಎಷ್ಟು ಪ್ರೀತಿ ಅಲ್ವಾ? ಹೌದಲ್ವಾ? ನೀವು ತಾಯಂದ್ರಿಗೆ ಅಷ್ಟೇ ಅಲ್ಲ, ನಮ್ಮ ಹತ್ರ ಇಲ್ಲ ಅಂತ ನಮಗೆ ಚಿನ್ನ ಹಾಕ್ಕೊಂಡಿಲ್ಲ ನಾವು. ನಮಗೂ ಸಿಕ್ಕರೆ ನಾವು ಬಿಡಲ್ಲ. ಹೌದಿಲ್ಲ? ಹೆಣ್ಮಕ್ಳು ಚಿನ್ನ ಹಾಕೊಂತಾರಲ್ಲ. ಆದರೆ ಚಿನ್ನ ಹಾಕೋದ್ರಿಂದ ಏನಾದ್ರು ಲಾಭ ಇದೆಯಾ? ಲಾಭ ಇದೆಯಾ ಅಂದ್ರೆ, ಈಗ ನೀವು ತಾಯಂದ್ರು ಕಿವಿ ಚುಚ್ಕೊಂಡು ಚಿನ್ನ ಹಾಕೊಂತೀರಿ. ಆಮೇಲೆ ಕಿವಿ ಒಂದೇ ಕಡೆ ಚುಚ್ಚಂಗಿಲ್ಲ ಅಂತ್ರಿ. ಇಲ್ಲಿ 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 ಇಲ್ಲಿ. ಆ ಡೆಲ್ಲಿಲಿ ನೋಡಿದ್ದೆ ನಾನು, ಯಾರೋ ಹೇಳಿದ್ರು ಇಲ್ಲೂ ಚುಚ್ತಾರಂತ. ಇಲ್ಲಿ ಕಾಣಿಸ್ತಿದ್ಯಾ? ಈ ಕಡೆ ಚುಚ್ತಾರ ಇಲ್ಲಿ. ಹೌದಾ? ಯಪ್ಪ, ಅಲ್ಲಿ ಒಂದು ಸಣ್ಣ ಮೂಳೆ ಕೊಟ್ಟ ದೇವರು. ಕಿವಿ ದೇವ್ರು ಕೊಟ್ಟಿರೋದು ಚಿನ್ನ ಹಾಕೊಳಕಲ್ಲ, ಕೇಳಿಸ್ಕೊಳಕ್ಕೆ. ಒಳ್ಳೆ ಮಾತು ಕೇಳ್ರಿ, ಪ್ರವಚನ ಕೇಳ್ರಿ, ದೊಡ್ಡವ್ರ ಮಾತು ಕೇಳ್ರಿ, ಗುರುಗಳ ಮಾತು ಕೇಳ್ರಿ, ಕಿವಿ ಕೊಟ್ಟಾನ. ನೀವು ಮತ್ತೆ ಅದಕ್ಕೆ ತೂತ್ ಹಾಕಿ. ಮತ್ತೆ ಈ ಗಂಡು ಮಕ್ಕಳು ಶಾಣ್ಯರವ, ನಿಮಗಿಂತ ಶಾಣ್ಯರು. ಚುಚ್ಕೊಳ್ಳೋದನ್ನೆಲ್ಲ ನಿಮಗೆ ಬಿಟ್ಟಾರ. ಇವ್ರು ಮಾತ್ರ ನೀಟಾಗಿ ಒಂದು ಉಂಗುರ ಸಿಗಿಸ್ಕೊಂಡು, ಕೊಳ್ಳಿಗೆ ಚೈನ್ ಹಾಕೊಂಡು, ಇನ್ನೂ ಭಾಳ ರೊಕ್ಕ ಇದೆ ಅಂದ್ರೆ ವಾಚಿಗೆ ಒಂದು ಚಿನ್ನದ ಚೈನ್ ಮಾಡಿಸ್ಕೊಂಡು ಅಡ್ಡಾಡ್ಬಿಡ್ತಾರೆ. ಚುಚ್ಚೋದು, ನೋವಾಗೋದು, ಹಿಂಸೆ ಪಟ್ಕೊಳ್ಳೋದೆಲ್ಲ ಈ ಮೂಗಿಗೆ ನತ್ತಾಗ್ತೀರ, ಚಿನ್ನ ಹಾಕ್ತೀರಿ ಗೊತ್ತಿಲ್ಲ ನನಗೆ. ನಾನು ಅದೇ ಅಂತೀನಿ, ಚಿನ್ನ ಹಾಕೋದ್ರಿಂದ ಲಾಭ ಏನಾರು ಇದೆಯಾ? ಈಗ ಚಿನ್ನ ಹಾಕೊಂಡ್ರೆ ಒಂಥರ ಕೂಲ್ ಆಗುತ್ತಪ್ಪ, ತಣ್ಣಗಾಗತ್ತೆ ಅಂತ ಹಂಗೇನಾರು ಇದೆಯಾ? ಹಂಗೇನಾರು ಇದೆಯೇನವ? ಚಿನ್ನ ಯಾಕೆ ಹಾಕ್ತೀರಿ ಹೇಳಿ ನೋಡೋಣ. ಭಾರತೀಯ ಸಂಪ್ರದಾಯ. ಸಂಪ್ರದಾಯ. ಅವ್ರು ಸಂಪ್ರದಾಯ ಮಾಡಿದವ್ರು ನಿಮ್ಮಂತವ್ರೆ ಅವರು. ಏನ್ರಿ? ಈಗ ಹೋಗ್ಲಿ ಬಿಡ್ರಪ್ಪ, ನೀವು ಚಿನ್ನನ ರಾತ್ರಿ ಹೊತ್ತು ಯಾರು ಹಾಕೊಂತೀರಾ? ಇಲ್ಲ. ಯಾರೋ ಜನ ಇಲ್ಲಪ್ಪ, ಉಳುವಿಗೆ ಹೋಗ್ಬೇಕಾದ್ರೆ ಚಿನ್ನ ಹಾಕೊಂತೀರ ನೀವು? ಉಳುವಿಗೆ ಹೋಗ್ಬೇಕಾದ್ರೆ ಎಲ್ಲಮ್ಮನ ಗುಡ್ಡಕ್ಕೆ ಹೋಗ್ಬೇಕಾದ್ರೆ ಚಿನ್ನ ಹಾಕೊಂತೀರಿ? ಇಲ್ಲ. ಮದುವೆಗೆ ಹೋಗ್ತಿರ್ಬೇಕು, ಅಲ್ಲಿ ಮದುವೆಯಲ್ಲಿ ಎಲ್ರಿಗೂ ತೋರಿಸ್ತಿರ್ಬೇಕು.
ಆ ಚಿನ್ನ ಇಲ್ದಿದ್ದವ್ರು ನಿಮ್ಮನ್ನ ನೋಡಿ ಮರ 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 ಅವ್ರು ಮರ 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 ಮರಗಿದ್ರೆ ನಿಮಗೆ ಖುಷಿಯೋ ಖುಷಿ. ಇದಕ್ಕೆ ತಾನೇ ಚಿನ್ನ ಹಾಕೋದು. ಎಷ್ಟು ಕಷ್ಟಪಟ್ಟು ನನಗೆ ನಿಜವಾಗ್ಲೂ ಸಿಟ್ಟು ಬಂತ್ರೆ ಅವತ್ತು ಹೋಗಿದ್ದ ಚಿನ್ನ ಒಂದು 5 kg ಚಿನ್ನದ ಗಟ್ಟಿ ತೋರಿಸ್ತೀವಿ ಬರ್ರಿ ನಿಮಗೆ ಅಂದರು. ನಾನು ನೋಡಲ್ಲ ಅಂದೆ, ಮುಟ್ಟಲ್ಲ ಅದನ್ನ ನಾನು ಅಂತಂದೆ. ಯಾಕೆ ಅಂದ್ರೆ ಎಷ್ಟು ಜನ ಬಲಿಯಾಗಿದ್ದಾರೆ. ಆಮೇಲೆ ಆ ಮಣ್ಣು ಕುಟ್ಟಿ ಕುಟ್ಟಿ ಟನ್ಗಟ್ಲೆ ಲಕ್ಷಾಂತರ ಟನ್ ಒಂದ್ ಕಡೆ ಕುಟ್ಟಿ ಹಾಕಿದಾರೆ. ಅದರಿಂದ ಅಲ್ಲಿ ಅಸ್ತಮ, ಚರ್ಮದ ರೋಗ, ಬೇರೆ ಬೇರೆ ಕಾಯಿಲೆಗಳು ಜಾಸ್ತಿ. ತೇಕು ಅಂತೀರಲ್ಲ ನೀವು, ಯಾಕಂದ್ರೆ ಸಣ್ಣ ಸೂಸ್ ಕಣ ಇರ್ತಾವ್ರಿ ಅವು ಮೂಗಲ್ಲಿ ಹೋಗಿ 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 ಅವ್ರಿಗೆಲ್ಲ ಅಸ್ತಮ ಬರ್ತದೆ, ಆ ಕಡೆ ಚರ್ಮದ ರೋಗ ಬರ್ತದೆ. ಅವರು ಅಷ್ಟೆಲ್ಲ ಬಳಲಿದ್ರೆ ನಾವಿಲ್ಲಿ ಏನು ಖುಷಿಯೂ ಖುಷಿ. ಬಂಗಾರ ಮಾಡಿಸ್ಕೊಟ್ಬಿಟ್ಟ ನನ್ನ ಗಂಡ. ಅವನೇನು ಅಷ್ಟೆಲ್ಲ ಕಷ್ಟಪಟ್ಟಿದ್ದಾನ? ಹೋಗ್ಲಿ, ನಾನು ಚಿನ್ನದಿಂದ ಇನ್ನೊಂದೇನಾದ್ರು, ಈಗ ಚಿನ್ನ ಹಾಕೊಂತಿರಲ್ವ ಅಲ್ಲಿ ಸೊಳ್ಳೆ ಏನಾದ್ರು ಹೊರಚ ಬರಂಗಿಲ್ಲ ಕಿವಿ ಹತ್ರ ಮೂಗತ್ರ. ಅವನ ಆಂಟಿಬಯೋಟಿಕ್ ಏನ್ ಚಿನ್ನ ಇಲ್ಲ, ಬಂದೇ ಬರ್ತದೆ. ಅಂದ್ರೆ ಇನ್ನೊಬ್ಬನು ಮನಗ್ಸಕ್ ನಾವು ಚಿನ್ನ ಹಾಕೋಬೇಕಲ್ಲ. ಆವಾಗ ನೀವು ಅನ್ಬೋದು, ಈ ಸ್ವಾಮಿಗಳಿಗೆ ಯಾರು ಚಿನ್ನ ಕೊಟ್ಟಿಲ್ಲ, ಅದಕ್ಕೆ ನಮ್ಮ ಮೇಲೆ ಹೊಟ್ಟೆ ಕಿಚ್ಚಿ ಇವ್ರಿಗೆ ಅಂತ ನಿಮ್ಗೆ ಅನಿಸ್ಬೋದು ತಾಯಂದ್ರಿ. ನೋಡ್ರವ, ನಾನು ಈ ಆಧ್ಯಾತ್ಮ ಕ್ಷೇತ್ರಕ್ಕೆ ಬಂದು 33 ವರ್ಷ ಆಯ್ತು. 32 ವರ್ಷ ಮುಗಿದು 33ನೇ ವರ್ಷ ಈಗ. ಇಲ್ಲಿ ಕೂತಿರೋ ಎಷ್ಟೋ ಜನ ಹುಟ್ಟೇ ಇರಲಿಲ್ಲ ನಾನು ಆಧ್ಯಾತ್ಮ ಕ್ಷೇತ್ರಕ್ಕೆ ಬಂದಾಗ. ಅವತ್ತಿನಿಂದ ನನಗೂ ಚಿನ್ನದ ಹುಚ್ಚು ಹಿಡಿದಿದ್ರೆ ಸುಮ್ಮನೆ ಒಂದು ಪ್ರಕಟಣೆ ಕೊಡೋಣ. ಏನು, ಇವತ್ತು ಅಶೋಕ್ ಮೇಟಿ ಅವರು, ಅನ್ಸೂಯಮ್ಮವರು ದೀಕ್ಷೆಯನ್ನು ತೆಗೆದುಕೊಂಡು ಸ್ವಾಮಿಗಳಿಗೆ 1 ತೊಲೆ ಚಿನ್ನವನ್ನು ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿಲ್ಲ, ಸುಮ್ಮನೆ ಹೇಳೋದು ಮೈಕಲ್ ಹೇಳೋದು. ಮೇಟಿ ಅವರು ಚಿನ್ನವನ್ನು ಕೊಟ್ಟಿದ್ದಾರೆ. ಆಗ ನಾವು ಸಿದ್ದರಾಮಯ್ಯನ ಹೊಟ್ಟೆಗೆ ಬೆಂಕಿ ಬೀಳ್ತದೆ. ಅವನಿಗಿಂತ ಶ್ರೀಮಂತರು ನಾವು. ಅವನು 1 ತೊಲೆ ಕೊಟ್ರೆ ನಾವು ಕನಿಷ್ಠ ಪಕ್ಷ 1.5 ತೊಲೆ ನಾನು ಕೊಡಬಾರ್ದ? ಇನ್ನು ಅವ್ರು ಕೊಟ್ಟಂತಂದ್ರೆ ಇನ್ನೊಬ್ಬನ ಹೊಟ್ಟೆಗೆ ಬೆಂಕಿ ಬೀಳ್ತದೆ. ಅವನು 1.5 ತೊಲೆ ಕೊಟ್ಟ, ನಾನು 2 ತೊಲೆ ಕೊಡ್ಬೇಕು. ಹಿಂಗೆಲ್ಲರೂ ಹೊಟ್ಟೆಗೆ ಬೆಂಕಿ ಹಾಕಿ ಹಾಕಿ ನಾನು ಚಿನ್ನ ತಗೊಂಡಿದ್ರೆ ಇಷ್ಟೊತ್ತಿಗೆ ಕೈ ಬೆರಳಿಗಲ್ಲವ, 10 ಬೆರಳಿಗಲ್ಲ, 1/4 ಬೆರಳಿಗೂ ಉಂಗ್ರ ಹಾಕೋಬೋದಾಗಿತ್ತೇನಪ್ಪ. ಅಷ್ಟು ಚಿನ್ನ ಮಾಡ್ಬೋದಾಗಿತ್ತು. ಆದ್ರೆ ಮಾಮನೆ ಕಟ್ಟಕ್ಕೆ ಆಗ್ತಿರ್ಲಿಲ್ಲ, ಮಾಮನೆ ಹಾಕ್ತಿರ್ಲಿಲ್ಲ. ಇಷ್ಟು ಜನ ಕಟ್ಟಕ್ಕೆ ಆಗ್ತಿರ್ಲಿಲ್ಲ, ಇಷ್ಟು ಜನರಿಗೆ ಆರೋಗ್ಯ ಕೊಡಕ್ಕೆ ಆಗ್ತಿರ್ಲಿಲ್ಲ. ಯಾಕೆ? ಸುಳ್ಳು, ಮೋಸ, ವಂಚನೆ, ತಗಲ್ಬಾಜಿ ಇದನ್ನೇ ಮಾಡ್ಕೊಂಡು ಹೋಗ್ಬೇಕಲ್ಲ. ಹೊಟ್ಟೆಗೆ ನಿಮ್ಮ ಹೊಟ್ಟೆ ಉಳಿಸ್ಬೇಕಂದ್ರೆ ನಾವು ಸುಳ್ಳು ಹೇಳಲೇಬೇಕು. ಅವಾಗ ಅದು ಒಳ್ಳೇದಲ್ಲ ಅಂತ ಗೊತ್ತಿದೆ, ಅದಕ್ಕೆ ನಾವು ಚಿನ್ನ ಹಾಕಲ್ಲ. ಆದ್ರೆ ಚಿನ್ನ ಇರಲಿ. ಆದ್ರೆ ಹಿಂದಿನ ಕಾಲದಲ್ಲಿ ಚಿನ್ನದ ವಿದ್ಯೆ ಗೊತ್ತಿತ್ತು ನಮ್ಮ ಜನರಿಗೆ. ಚಿನ್ನದ ವಿದ್ಯೆ ಗೊತ್ತಿತ್ರಿ. ಚಿನ್ನ ಮಾಡ್ತಿದ್ರು, ಒಳಗಡೆಯಿಂದ ತೆಗಿತಿರ್ಲಿಲ್ಲ. ಅವಾಗ ಬೇರೆ ಬೇರೆ ಸರ್ವಜ್ಞ ಚಿನ್ನ ಬರ್ತದೆ, ಬೇರೆ ಆ ಚಿನ್ನ ಮಾಡೋ ವಿದ್ಯೆ ಈಗ ಹೊರಟೋಗಿದೆ, ಪುಸ್ತಕಗಳಿಲ್ಲ. ಬ್ರಿಟಿಷರು ಎಷ್ಟೋ ಪುಸ್ತಕಗಳನ್ನ ಸಮುದ್ರಕ್ಕೆ ಹಾಕ್ಬಿಟ್ರು, ಎಷ್ಟೋ ಪುಸ್ತಕಗಳನ್ನ ಸುಟ್ಟು ಹಾಕ್ಬಿಟ್ರು. ಅದರಲ್ಲಿ ಅಂತ ವಿದ್ಯೆಗಳೆಲ್ಲ ಇದ್ವು, ಅಲ್ಲ ರೀ. ಮೈಸೂರು ಸಂಸ್ಥಾನ ಇದೆಯಲ್ಲ, ಮೈಸೂರು ದಸರಾ ಆಗುತ್ತಲ್ಲ, ಮೈಸೂರು ದಸರಾದ ಅಂಬಾರಿ ಇದೆಯಲ್ಲ, ಚಿನ್ನದ ಅಂಬಾರಿ ತಾನೇ ಅದು? ಗ್ಯಾರಂಟಿನ? ಅದೇನು ರೋಡ್ಗಳು ಅಲ್ವಲ್ಲ? ಆ ಚಿನ್ನದ ಅಂಬಾರಿ ಎಷ್ಟು kg ಇದೆ ಗೊತ್ತಾ ನಿಮಗೆ? ಎಷ್ಟು ಇರ್ಬೋದು ಚಿನ್ನದ ಅಂಬಾರಿ? 750 ಕ್ವಿಂಟಾಲ್. 750 ಕ್ವಿಂಟಾಲ್ ಅಂದ್ರೆ 750 kg, ಕಿಲೋಗ್ರಾಮ್. 750 ಕ್ವಿಂಟಾಲ್ ಅಲ್ಲ, 7.5 ಕ್ವಿಂಟಾಲ್. 7.5 ಕ್ವಿಂಟಾಲ್ ಅಂದ್ರೆ 750 kg. 1 kg ಅಲ್ಲ ರೀ, ನಮ್ಗೊಂದು ತೊಲೆ ಬಂಗಾರ ತಗೊಳಕ್ ಆಗವಲ್ದು. ಆಮೇಲೆ ವಿಜಯನಗರದಷ್ಟು ದೊಡ್ಡದಲ್ಲ ಮೈಸೂರು ಸಂಸ್ಥಾನಾಗ. ಅವ್ರ ಹತ್ರನೇ ಅಂಬಾರಿ ಇದೆ ಅಂತಂದ್ರೆ ಬಸವಣ್ಣವ್ರ ಕಾಲಕ್ಕೆ ಚಿನ್ನ ಎಷ್ಟಿದ್ದಿರ್ಬೇಕು. ವಜ್ರದ ನೀವು ಈ ಕದ ಹಾಕ್ತಿರಲ್ಲ, ಬಾಗಿಲು ಹಾಕ್ತಿರಲ್ಲ, ಬಾಗಿಲು ಹಾಕ್ಬಿಟ್ಟು ಹಿಂದ್ಗಡೆ ಬಾಗಿಲು ವಾಪಸ್ ಬರ್ಲಾರ್ದಂಗೆ ಹಾಕ್ತಿರಲ್ಲ, ಅಗಳಿ ಅಂತಿರೋದಿಲ್ಲ. ವಜ್ರದ ಅಗಳಿಗಳಿದ್ವು ಅಂತ ಕಲ್ಯಾಣದಲ್ಲಿ. ವಜ್ರದ ಹಾರಗಳಿಂದ ಅಗಳಿ ಮಾಡ್ತಿದ್ರಂದ್ರೆ ಕಲ್ಯಾಣದಲ್ಲಿ. ಎಂತ ಸಮೃದ್ಧ ಇರ್ಬೇಕು ಬಸವಣ್ಣ, ಅದಕ್ಕೆ ಕೈಲಾಸ ಆಗಿದ್ದ. ಅದು ಯಾರಿಗೂ ಹಿಂಸೆ ಕೊಟ್ಟು ತೆಗೆದಿದ್ದಲ್ಲ, ಆವಾಗ ವಜ್ರದ ಅಷ್ಟು ಸಿಗ್ತಿತ್ತು. ಬ್ರಿಟಿಷರು ಹಡಗುಗಳಲ್ಲಿ ವಜ್ರ, ಮುತ್ತು, ರತ್ನ, ಚಿನ್ನ 100 ಹಡಗುಗಳಲ್ಲಿ 1000 ಹಡಗುಗಳಲ್ಲಿ ಹೋಗಿದ್ದಾರೆ, ಇಂಗ್ಲೆಂಡಿಗೆ ತಗೊಂಡೋಗಿದ್ದಾರೆ. ಅಂಥದ್ದು ಗೊತ್ತಾಯ್ತಲ್ವಾ? ಅಂಥ ಸಮೃದ್ಧ ದೇಶ ನಮ್ದು. ಆ ಚಿನ್ನದ ವಿದ್ಯೆ
ಈಗ ಮತ್ತೆ ಯಾರಾದ್ರೂ ಕಂಡುಹಿಡಿತಾರ ನೋಡ್ಬೇಕು. ಇದುವರೆಗಂತೂ ಯಾರು ಕಂಡುಹಿಡಿದಿಲ್ಲ. ಈಗೆಲ್ಲ ಚಿನ್ನ ಇರೋದು ಬರೇ ಇದರದ್ದೇನೆ, ಗಣಿಯಿಂದ ತೆಗೆದಿದ್ದು. ಇಂಥ ಕಲ್ಲೊಳಗೆ ಹೊನ್ನುಂಟು, ಆಮೇಲೆ ಜಲದೊಳಗೆ ಅಗ್ನಿ ಉಂಟು. ಅಗ್ನಿ ಅಂದ್ರೆ ಬೆಂಕಿ. ನೀರೊಳಗಡೆ ಬೆಂಕಿ ಇದೆ ಅಂದ್ರೆ ಒಪ್ಪಲ್ವಾ? ಬೆಂಕಿ ನೀರನ್ನು ಉಗ್ಗಿದ್ರೆ ಬೆಂಕಿ ಏನಾಗುತ್ತೆ? ಆರಿ ಹೋಗುತ್ತೆ. ಮತ್ತೆ ನೀರೊಳಗೆ ಬೆಂಕಿ ಹೆಂಗಿದೆ ರೀ? ನೀರನ್ನು ಕಾಯಿಸ್ತಾ ಹೋಗ್ರಿ. ನೀರನ್ನು ಕಾಯಿಸ್ತಾ ಹೋದ್ರೆ ಏನಾಗುತ್ತೆ? ಬೆಂಕಿ ಆಗತ್ತದು, ಸ್ಟೀಮ್ ಆವಿ ಆಗತ್ತಲ್ಲ. ಕೈ ಹಿಡಿದ್ರೊಳಗೆ ಸುಟ್ಟು ಹೋಗುತ್ತೆ, ಬೊಬ್ಬೆ ಬರುತ್ತೆ. ಕುದಿಯೋ ನೀರಲ್ಲಿ ಮನುಷ್ಯನ ಹಾಕಿದ್ರೆ ಸತ್ತು ಹೋಗ್ಬಿಡ್ತಾನೆ ಮನುಷ್ಯ. ಅಂದ್ರೆ ನೀರೊಳಗಡೆ ಬೆಂಕಿ ಇದೆ. ಒಂದ್ರೊಳಗೊಂದು ಅಡಕೊಂಡಿದೆ ಈ ಜಗತ್ತಿನಲ್ಲಿ. ಜಲದೊಳಗೆ ಸಮುದ್ರದ ಕೆಳಗಡೆ ಬಡವಾಗ್ನಿ ನಿಂತಿದೆಯಂತೆ. ಸಮುದ್ರದ ಆಳದಲ್ಲಿ ನಮ್ಮ ಹೊಟ್ಟೆ ಒಳಗೆ ಅಗ್ನಿ ಇದೆ, ಗೊತ್ತಿದೆಯಾ ನಿಮಗೆ? ಹಸಿವಾಗತ್ತಲ್ಲ ನಿಮಗೆಲ್ಲ, ಸಿಟ್ಟು ಬರುತ್ತಲ್ಲ, ಕಾಮ ವಿಕಾರ ಲೋಭ ಮೋಹ ಇವೆಲ್ಲ ಅಗ್ನಿನೇ. ಆ ಹೊಟ್ಟೆ ಒಳಗಡೆ ಅಗ್ನಿ ಇದೆ. ಅದಕ್ಕೆ ನಿಮ್ಗೆ ಹಸಿವಾದಾಗ ನೀವು ತಡ್ಕೊಳಕ್ಕಾಗಲ್ಲ. ಏನು ಮಾಡೇನು ಇಷ್ಟು ಇನ್ನೂ ಅಡುಗೆ ಆಗಿಲ್ಲ ಅಂತ ಸಿಟ್ಟು ಮಾಡ್ತಿರ್ತಾರಲ್ಲ, ಅದು ಅಗ್ನಿ ತತ್ವ. ಜಲದೊಳಗೆ ಅಗ್ನಿ ಉಂಟು, ಹಾಲೊಳಗೆ ತುಪ್ಪ ಉಂಟು. ಹಾಲೊಳಗೆ ತುಪ್ಪ ಇದೆಯಾ? ಹೌದಿಲ್ಲ? ಹಾಲಿಗೆ ತುಪ್ಪದ ರುಚಿ ಏನಾರ ಇದೆಯಾ? ತುಪ್ಪದ ರುಚಿನೇ ಬೇರೆ, ಹಾಲಿನ ರುಚಿ. ಕಂಪು, ಹಾಲಿಗೆ ತುಪ್ಪದ ಕಂಪಿದೆಯಾ? ಇಲ್ಲ. ತುಪ್ಪಕ್ಕೆ ಕಂಪಿದೆ, ವಿಶೇಷವಾದ ಕಂಪಿದೆ, ಸುವಾಸನೆ ಇದೆ. ಆದರೆ ಹಾಲಿನಲ್ಲಿ ತುಪ್ಪ ಇದೆ, ಹಾಲೇ ತುಪ್ಪ ಅಲ್ಲ. ಅರ್ಥ ಆಯ್ತಾ ನಮ್ಗೆ ಹೇಳೋದು? ಹಂಗೆ ನಿಮ್ಮೆಲ್ಲರೂ ದೇವರಿದ್ದಾನೆ, ನೀವೇ ದೇವರಲ್ಲ. ನೀವು ದೇವರು ಆಗಬಹುದು, ಪ್ರಯತ್ನ ಪಟ್ಟರೆ ನೀವು ದೇವರಾಗಬಹುದು. ಹಾಲನ್ನ ಹೆಂಗೆ ತುಪ್ಪ ಮಾಡ್ತೀವಲ್ಲ ನೀವು, ಹಾಲು ತುಪ್ಪ ಮಾಡೋದು ಗೊತ್ತಾದ್ರೆ ನೀವು ದೇವರಾಗೋದು ಸುಲಭ ಗೊತ್ತಾಗ್ಬಿಡುತ್ತೆ. ಹಾಲಿಗೆ ಏನ್ ಮಾಡ್ತೀರಿ? ಮೊದಲೇ ಹೆಪ್ಪಾಗ್ತೀರಿ ಕಾಸ್ತೀರಿ. ಮೊದಲು ಸಣ್ಣ ಮಾಡ ನಿಧಾನಕ್ಕೆ, ಅದು ಸುಮ್ಮನೆ ನೀರು ಕುದಿಸಂಗಿಲ್ಲ. ಅದನ್ನ ಕಡಿಮೆ ಉರಿ ಇಟ್ಟು ನಿಧಾನಕ್ಕೆ ಕಾಸಿ ಕೆನೆ ಬರ್ತದೆ, ಮಸ್ತ್ ಕೆನೆ ಬರ್ತದೆ. ಆಮೇಲೆ ಆರಿಸ್ಬೇಕು. ಸ್ವಲ್ಪ ಸುಡು ಹಾಲಿಗೆ ಹೆಪ್ಪಾಕಕ್ಕೆ ಬರಲ್ಲ. ಆರಿಸಿದ್ರೆ ಹೆಪ್ಪಾಕಿದ್ರೆ ಅದು ಹೆಪ್ಪಾಕಿದ ತಕ್ಷಣ ಮೊಸರಾಗುತ್ತಾ? ಇಲ್ಲ. ಒಂದು 5 ತಾಸು 6 ತಾಸು 8 ತಾಸು ಕಾಯ್ಬೇಕು, ಮೊಸರಾಗುತ್ತೆ. ಮೊಸರು ಕಡಿದ್ರೆ ಬೆಣ್ಣೆ ಕಾಸಿದ್ರೆ ತುಪ್ಪ. ಹಂಗೆ ನಾವೆಲ್ಲ ಈಗ ಹೆಂಗಿದೀವಿ? ಸದ್ಯ ಹಾಲಿದ್ದಂಗಿದ್ದೀವಿ. ನೀವೆಲ್ಲ ಹಾಲಿದ್ದಂಗಿದ್ದೀರಿ. ನಿಮ್ಮನ್ನ ಏನ್ ಮಾಡ್ಬೇಕೀಗ? ಕಾಸ್ಬೇಕು. ಏನ್ ನಮ್ಮನ್ನ ಯಾವ್ದ್ರಲ್ಲಿ ಕಾಯಿಸ್ತೀರಿ ಮಾರಾಯ? ನೀವು ಯಾವ ಸಿಲಿಂಡರ್ ಹಚ್ತೀರಿ? ಯಾವ ಒಲೆ ಮೇಲೆ ಇಡ್ತೀರಿ ನಮ್ಮನ್ನ? ಈಗ ಶ್ರಾವಣ ಮಾಸದಲ್ಲಿ 1 ಗಂಟೆ 1 ಗಂಟೆ ನಿಮ್ಮನ್ನು ಕಾಸ್ತೀವಿ. ಇವಾಗ ಕಾಸೋದಂದ್ರೆ ತಪಸ್ಸು ಅಂತಿರಲ್ಲ ನೀವಲ್ಲ. ಭಾಳ ತಪ ತೆಗೆದ್ಲು, ಭಾಳ ತಪ ತೆಗೆದ್ಲು. ಅವನು ಕುಡಿತಿದ್ದ ಗಂಡ ಭಾಳ ತಪ ತೆಗೆದ್ಲು. ತಪ ಅಂದ್ರೇನು? ಕಾಯೋದು ಅಂತ ಅರ್ಥ. ತಾಪ ಅಂತಿದೆಯಲ್ಲ, ಸಂಸ್ಕೃತ ಶಬ್ದ. ತಪ ತಾಪ. ತಪ ಅಂದ್ರೆ ಕಾಯೋದು ಅಂತ ಅರ್ಥ. ಕಾಯೋದು ಅಂದ್ರೆ 2 ಅರ್ಥ. ಒಂದು ತಾಳ್ಮೆಯಿಂದ ವೇಟ್ ಮಾಡೋದು, ಇನ್ನೊಂದು ಹೀಟ್ ಆಗೋದು. ಈಗ ನೀವು ವಜ್ರಾಸನ ಪದ್ಮಾಸನ ಕುತ್ಕೊಂಡ್ರೆ ಅಂತ ಇಟ್ಕೊಳ್ಳಿ, ಒಳಗಡೆ ಎಲ್ಲ ಕಾಯಕ್ಕೆ ಶುರುವಾಗುತ್ತೆ, ನೋವು ಬರ್ತದೆ. ಆ ನೋವನ್ನು ಸಹಿಸ್ಕೊಂಡ್ರೆ ನಿಮ್ಮ ಒಳಗಡೆ ಇರೋ ಆ ಕೆನೆ ಬರ್ತದೆ, ಭಕ್ತಿಯ ಕೆನೆ ಬರ್ತದೆ. ನಮ್ಮ ಮಾರುತಿ ಬಗ್ಗೆ ಹೇಳಬೇಕು, ನೀವು ಎಲ್ಲರೂ ಹೆಮ್ಮೆ ಪಡ್ಬೇಕು. ನೀವು ಏನಪ್ಪ ಮಾರುತಿ ಬಗ್ಗೆ ಬಹಳ ಹೇಳ್ತಾರೆ ಗುರುಗಳು ಅಂತ ಯಾರು ಅನ್ಕೋಬೇಡಿ. ಅಲ್ಲ ರೀ, ಬೇರೆ ಊರಿಂದ ಬಂದು ಈ ಊರಿನ ಪ್ರವಚನಕ್ಕೆ 10,000 ರೂಪಾಯಿ ದಾಸೋಹ ಮಾಡಬೇಕು ಅಂದ್ರೆ ಅದೇನು ಸುಮ್ಮನೆ ಅಂತ ತಿಳ್ಕೊಂಡ್ರೆ ನೀವು? ಖುಷಿ ಆಗಲ್ಲ ನಿಮ್ಗೆಲ್ಲ? ಅಯ್ಯೋ ಅವ್ರಿಗೆ ಹೇಳ ಚಪ್ಪಳ ಅನ್ನಿಸ್ಕೋಬೇಕ. 10,000 ರೂಪಾಯಿ ದಾಸೋಹ ಮಾಡ್ತಾರಂದ್ರೆ ಬರೀ 10,000 ದಾಸೋಹ ಮಾಡೋದಲ್ರಿ. ಬೆಳಿಗ್ಗೆ ಊಟ ಮಾಡಿ ಹೋದ್ರೆ ಸಂಜೆ ರಾತ್ರಿ 10 ಆಗಲಿ 8 ಆಗಲಿ 9 ಆಗಲಿ ಮನೆಗೆ ಬಂದೇ ಊಟ ಮಾಡೋದು, ಸ್ನಾನ ಮಾಡಿ ಜಳಕ ಮಾಡಿ. ಮತ್ತೆ ಅದಕ್ಕೆ ನಾನು ಹೇಳ್ತಿರ್ತೀನಿ, ನೀನು ಹಿಂದಿನ ಜನ್ಮದಲ್ಲೆಲ್ಲ ಮಾಡಿದಾಗೆ ಸ್ವಾಮಿನೋ ಅಥವಾ ಶಿಷ್ಯನೋ ಗುರುನೋ ಶಿಷ್ಯನೋ ಏನೋ ಆಗಿರ್ಬೇಕಪ್ಪ. ಅಂದ್ರೆ ಇದು ತಪಸ್ಸು, ತಡ್ಕೋಬೇಕಲ್ಲ. ಈಗ ಮತ್ತೆ ಅವ್ರಿಗೆ ಏನ್ ನಮ್ಮ ತರ ಮಠದಾಗಿರ್ತಾರೆ ಅಂತ ಅಲ್ಲ, ಎಲ್ಲಾ ಸ್ನೇಹಿತರ ಜೊತೆ ಹೋಗ್ಬೇಕಾಗ್ತದೆ, ಹೋಟ್ಲಿಗೆ ಹೋಗ್ಬೇಕಾಗ್ತದೆ, ಕುಡುಕರ ಜೊತೆ ಹೋಗ್ಬೇಕಾಗ್ತದೆ, ಎಲ್ಲರ ಜೊತೆ. ಅವ್ರ ಸ್ನೇಹಿತರು ಎಲ್ಲರೂ ಬೇಕಲ್ಲ. ಮತ್ತೆ ಅವ್ರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಬೇಕಾದ್ರೆ ಹೊಲ ತಗೊಳ್ಳೋದು ಕೊಡ್ಸೋದು ಮಾಡ್ಬೇಕಂದ್ರೆ ಸುಮ್ಮನೆ ಬರಂಗಿಲ್ಲ.
ಅವ್ರೆಲ್ಲರ ಜೊತೆ ಇರಬೇಕು, ಅವ್ರೆಲ್ಲರ ಜೊತೆ ಮಾತಾಡ್ಬೇಕು. ಆದ್ರೆ ಅವ್ರು ಮಾಡಿ ಚಟ ಮಾಡಬಾರ್ದು. ಇದೇ ತಪಸ್ಸು, ಇದೇ ತಪಸ್ಸು. ತಪಸ್ಸು ಮಾಡ್ಲಾರ್ದೆ ಪರಮಾತ್ಮ ಭೇಟಿ ಆಗಲ್ಲ ರೀ. ಗಟ್ಟಿ ಆಗ್ಲಾರ್ದೆ ಭೇಟಿ ಆಗಲ್ಲ. ನಿಮ್ಗೆ ಒಳ್ಳೆ ಆರೋಗ್ಯ ಸಿಗ್ಬೇಕಾದ್ರೂ ನೀವು ತಪಸ್ಸು ಮಾಡಬೇಕು. ಭಕ್ತಿಯ ಕೆರೆ ಬರ್ತದೆ. ನೀವು ಕೆಲವು ನಿಯಮಗಳನ್ನ ಇಟ್ಕೊಳ್ಳಿ. ಲಿಂಗ ದೀಕ್ಷೆ ಕೊಡ್ತೀವಿ, ಪೂಜೆ ಮಾಡ್ಕೊತೀವಿ. ಪೂಜೆ ಮಾಡ್ಕೊಳ್ಳೋದು ಬೆಳಿಗ್ಗೆ ಎದ್ದ ಕೂಡಲೇ ಬೇಗ ಹೇಳೋದು ಹೇಳ್ಕೊಡ್ತೀವಿ. ಬೇಗ ಎದ್ದೇಳಬೇಕು. ವಾಕಿಂಗ್ ಮಾಡ್ತಾರೆ, ಬೆಳಿಗ್ಗೆ 5:15 ಹೇಳ್ತಾರೆ. ಎಷ್ಟೊತ್ತಿಗೆ ಮಲಗಿದ್ರು ಬೆಳಿಗ್ಗೆ 5:15 ಎದ್ದು ವಾಕಿಂಗ್ ಮಾಡಿ. ಇಷ್ಟೆಲ್ಲ ಇದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಇಲ್ಲಿರಂಗಿಲ್ಲ. ಗೊತ್ತಾಯ್ತಲ್ವಾ? ಅದೇ ಭಕ್ತಿಯ ಕೆನೆ ಬರ್ತದೆ. ಭಕ್ತಿಯ ಕೆನೆಗೆ, ಭಕ್ತಿಯ ಹಾಲಿಗೆ ದೀಕ್ಷೆ ಎನ್ನುವಂತಹ ಹೆಪ್ಪಾಕಬೇಕು. ದೀಕ್ಷೆ ಅನ್ನೋದು ಹೆಪ್ಪಿದ್ದಂಗೆ ಅದು. ಈಗ ನೀವು ತಾಯಿನಲ್ಲಿ ಹೆಪ್ಪಾಕೋದು ನಿಮ್ಗೆ ಗೊತ್ತಿದೆಯಲ್ವಾ? ಹೆಪ್ಪನ್ನೇನು, ಈಗ ಒಂದು 5 ಲೀಟ್ರ್ ಹಾಲಿದೆ ಅಂತ ಇಟ್ಕೊಳ್ಳಿ, 5 ಲೀಟ್ರ್ ಮೊಸರು ಮಜ್ಜಿಗೆ ಹಾಕ್ತೀರ ಅದಕ್ಕೆ? ಇಲ್ಲ, ಹಾಕಂಗಿಲ್ಲ. ಹಾಕಿದ್ರೆ ಅದು ಸರಿನೂ ಹೋಗಲ್ಲ. ಹೆಪ್ಪಂದ್ರೆ ಎಷ್ಟಿರ್ತದದು? ಈ ಕಡೆ ತಗೊಂತೀರಿ ಚಮಚನ, ಇದಕ್ಕೆ ಮುಟ್ಟಿಸ್ತೀರಿ, ಇದ್ರೊಳಗೆ ಚಮಚ ಮುಳುಗಿಸ್ತೀರಿ, ಇದಕ್ಕೆ ಅದುತ್ತೀರಿ. Battery remaining 70%. ಅಂದ್ರೆ ಸ್ವಲ್ಪ ಅದಕ್ಕೆ ತಗೊಂಡು ಹನಿ ಮುಟ್ಸಿದ್ರೆ ಸಾಕು, ಬೆಳಗಾಗೋತ್ತಿಗೆ ಏನಾಗಿರ್ತದ ಹೆಪ್ಪ ಮೊಸರಾಗಿರುತ್ತೆ. ಹಂಗೆ ದೀಕ್ಷೆ ಮಾಡೋದು ಗುರು ನಿಮ್ಗೆಲ್ಲದ್ದು ಕೈ ಹಿಡಿದು ಹೇಳ್ಕೊಡಂಗಿಲ್ಲ. ನಿಮಗೆ ದೀಕ್ಷೆ ಕೊಟ್ಟು ಬಿಟ್ಬಿಡ್ತಾನೆ. ನೀವು ಹುಡುಕಿ 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 ಸಾಧನೆ ಮಾಡಬೇಕು, ಸತ್ಸಂಗ ಮಾಡಬೇಕು, ತತ್ವನಿಷ್ಠೆ ಅಳವಡಿಸ್ಕೋಬೇಕು. ತತ್ವನಿಷ್ಠೆ ಏನು ಹೇಳ್ಕೊಟ್ಟಿರ್ತೀವಲ್ಲ ಅದನ್ನು ಭದ್ರವಾಗಿ ಅಳವಡಿಸ್ಕೋಬೇಕು. ಆವಾಗ ನಿಮ್ಮದು ಜೀವನ ಕೆಲವರಿಗೆ ಹಿಂಗಾಗುತ್ತೆ. ಭಕ್ತರ ಜೀವನ ಅಂದರೆ ಈ ಮೊಸರಿಗೆ ರುಚಿ ಆಗುತ್ತಲ್ಲ, ಮೊಸರಿಗೆ ಒಂದು ರುಚಿ ಇರ್ತದೆ. ಮೊಸರು, ಚಟ್ನಿ ಪುಡಿ, ಅಗಸೆ ಹಿಂಡಿ, ಶೇಂಗಾದ ಹಿಂಡಿ, ಪುಟಾಣಿ ಹಿಂಡಿ ಸೇರಿದ್ರೆ ಖುಷಿ ಆಗ್ತದೆ. ಮೊಸರು ಜೊತೆಗೆ ರುಚಿ ಆಗ್ತದಲ್ಲ, ಹಂಗೆ ನಿಮ್ಮ ಜೀವನನೂ ರುಚಿಮಯ ಆಗ್ತದೆ. ಈ ಕೆಟ್ಟವ್ರ ಜೀವನ ಯಾರಾದರೂ ಆದರ್ಶ ಹೋಗ್ತಾರ, ನೀನು ಎಷ್ಟು ಚಲೋ ಜೀವನ ಮಾಡ್ತೀವಿ, ಕುಡಿದು ಬಿದ್ದಿದೆಯಲ್ಲ ಅಂತ ಹೋಗ್ತಾರೆ. ನೋಡ್ತಾರೆ ಜನ, ಬೈಕೊಂಡು ಹೋಗ್ತಾರೆ. ನೀವು ಒಳ್ಳೆ ದಾರಿ ನಡೀರಿ, ನೀವು ಎಲ್ಲರೂ ಖುಷಿ ಪಡ್ತಾರೆ. ಅಪ್ಪ ಅವ್ವ ಖುಷಿ ಪಡ್ತಾರೆ ಮೊದಲು, ಆಮೇಲೆ ಅಜ್ಜ ಅಜ್ಜಿ ಖುಷಿ ಪಡ್ತಾರೆ, ಅಣ್ಣ ತಮ್ಮಂದ್ರು ಖುಷಿ ಪಡ್ತಾರೆ, ಇಡೀ ಊರವರೇ ಖುಷಿ ಪಡ್ತಾರೆ. ನಮ್ಮೂರಿಗೆ ಹೆಸರು ತಂದ ಅಂತ ಹೇಳ್ತಾರೆ. ಇದು ಮೊಸರಾದಂಗೆ. ಇದನ್ನ ಸತ್ಸಂಗ, ಅಧ್ಯಯನ ಮಾಡಬೇಕು, ಓದಬೇಕು. ಮಾರುತಿ ಓದಲ್ಲ, ಮಾರುತಿ ಓದಕ್ಕೆ ಟೈಮ್ ಇಲ್ಲ. ಬರೀ ಪೇಪರ್ ಓದೋದು ಬಿಟ್ರೆ ಪುಸ್ತಕ ಓದಕ್ಕೆ ಹೋಗಲ್ಲ. ಆಗಲ್ಬಿಡ್ರಪ್ಪ ಅಂತ ಗೊತ್ತಾಯ್ತಲ್ಲ. ಇನ್ನೂ ಏನಾದ್ರು ಓದೋದೇನಾದ್ರು ರೂಢಿ ಮಾಡ್ಕೊಂಡು ಇದ್ದಿದ್ರೆ ಮಾರುತಿ ಜೀವನ ಇನ್ನೂ ಎಷ್ಟು ಮೇಲಕ್ಕೆ ಹೋಗ್ತಿತ್ತು ಗೊತ್ತಿಲ್ಲ. ಇವತ್ತು ನಾನು ಎಲ್ಲೋ ಹುಟ್ಟಿದವನು ಇಲ್ಲಿಗೆ ಬಂದು ನಿಮ್ಮ ಜೊತೆ ಎಲ್ಲ ಕೂತ್ಕೋಬೇಕಾದ್ರೆ, ನಿಮಗೆ ತಾಸುಗಟ್ಟಲೆ ಪ್ರವಚನ, 2 ಕಡೆ ಪ್ರವಚನ ಮಾಡಬೇಕಾದ್ರೆ ಒಂದೇ ಅಧ್ಯಯನ. ಓದಕ್ಕೋಸ್ಕರನೇ ನಿಲ್ಲಮ್ಮನಿಗೆ ಕೆಲಸ ಕೊಟ್ಟಿದ್ದೀನಿ ಆಶ್ರಮದಲ್ಲಿ. ಓದೋದೇ ಕೆಲಸ. ಓದೋದು ನಾನು ಹೇಳಿದ್ ಬರೆಯೋದು, ಓದೋದು ನಾನು ಹೇಳಿದ್ ಬರೆಯೋದು. ಮತ್ತೆ ಎಷ್ಟು ನೋಡಿ ಓದೋದ್ರಿಂದ ಎಷ್ಟು ಲಾಭ ಆಯಿತು. ಹೊಸ ಐಡಿಯಾ ಸಿಗ್ತಾವೆ ನಮಗೆ, ಹೊಸ ವಿಷಯಗಳು ಸಿಗ್ತವೆ, ಎಲ್ಲೆಲ್ಲಿಂದ ವಿಷಯಗಳು ಗೊತ್ತಾಗ್ತವೆ. ಮತ್ತು ಅದಕ್ಕೆ ಭಾವನೆ ಅಷ್ಟು ಕಟ್ಟಕ್ಕೆ ಸಾಧ್ಯ ಆಗಿದ್ದು. ಅದಕ್ಕೆ ಪ್ರತಿಯೊಬ್ಬರು ಓದೋದು ರೂಢಿಸ್ಕೊಳ್ಳಿ. ಪುಸ್ತಕ ಇಷ್ಟೆಲ್ಲ 8-10 ಪುಸ್ತಕಗಳು ಬರೆದಿದ್ದೀನಿ, ನೀವು ತಗೊಂಡು ಓದ್ಬೇಕು. ಎಷ್ಟು ಸ್ವಲ್ಪನೇ ಓದಕ್ಕೆ ಶುರು ಮಾಡಿ. ಮೊದಲು ಒಂದೇ ದಿವಸ ಒಂದು ಪುಸ್ತಕ ಮುಗಿಸ್ಬೇಕು ಅಂತ ಇಲ್ಲ, ಓದಕ್ಕೆ ಚಾಲು ಮಾಡ್ರಿ. ಪ್ರತಿಯೊಬ್ಬರು ಓದ್ಬೇಕು. ಓದೋದು ಅಂದ್ರೆ ಕಡ್ದಂಗೆ, ಮೊಸರನ್ನ ಕಡ್ದಂಗೆ. ಆವಾಗ ಅನುಭವದ ಬೆಣ್ಣೆ ಬರ್ತದೆ. ಏನ್ ಬರ್ತದೆ? ಅನುಭವದ ಬೆಣ್ಣೆ ಬರ್ತದೆ. ಆ ಬೆಣ್ಣೆಯನ್ನ ಶಿವಯೋಗ ಅನ್ನುವಂತ ಬೆಂಕಿಯಿಂದ ಕಾಸಿದ್ರೆ ನೀವೇ ಆತ್ಮ ಅನ್ನುವ ತುಪ್ಪ ಪ್ರಕಟ ಆಗ್ತದೆ. ನೀವೇ ದೇವರಾಗ್ತೀರಿ, ಬಸವಣ್ಣಪ್ಪ ಆಗ್ತೀರಿ, ನೀವೇ ಚನ್ನಬಸವಣ್ಣ ಆಗ್ತೀರಿ. ಹಿಂಗೇನೆ ತಪಸ್ ಮಾಡಿದ್ವಿ. ನಾವು ಪಾದಯಾತ್ರೆ ಹೋಗಿದ್ವಲ್ಲ, ಅದು ತಪಸ್. ಮಳೆ ಬರ್ತಿತ್ತು, ಇಲ್ಲಿಂದ ಹೋಗಿ ಅಲ್ಲಿಂದ ಬರೋ ತನಕ ಮಳೆ ಕುಟು 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 ಅಂತಿರಲ್ಲ ನೀವು. ಹನಿ ತಲೆ ಮೇಲೆ ಬೀಳ್ತಿತ್ತು, ಒರೆಸ್ಕೊಂತಿದ್ವಿ, ಮತ್ತೆ ಹೋಗೋದು ಗೊತ್ತಾಯ್ತು. ಇದು ತಪಸ್ಸು. ನೀವು ಕಣಿವನ್ನಪುರದವರು ಎಲ್ಲರೂ ರಾಜೀನಾಮೆ ಕೊಟ್ಟೇ ನಮ್ಮ ಪಾದಯಾತ್ರೆಗೆ. ಒಬ್ರು ಬರಲಿಲ್ಲ ಪುಣ್ಯಾತ್ಮರು. ನಾನು ಯಾರಾದ್ರೂ ತಾಯಿಯಿಂದ ಬರ್ತಾರೆ ನಮ್ಗೆ. ಧಾರವಾಡದಿಂದ 2 ಬಂದರು, ತಾಯಿ ಮಗಳು ಬಂದರು. ನಮ್ಮ ಪ್ರವಚನ ಮುರುಘಾಮಠದಲ್ಲಿ ಕೇಳಿ 9:30 10 ಗಂಟೆಗೆ ನಾವು ಇಲ್ಲಿಂದ ಹೋದ್ವಲ್ಲ, ಅವಾಗ ಬಂದ್ರೆ 10:15 ಬಂದಾರ, 10:15 ಬಂದಾರ, 10:45 ಬಿಟ್ವಿ. ಇದು ಎಲ್ಲವೂ ತಪಸ್ಸು. ಭಜನೆಯು ತಪಸ್ಸು, ಪಾದಯಾತ್ರೆ ತಪಸ್ಸು. ಉಳಿವಿ ಪಾದಯಾತ್ರೆ ಹೋಗ್ತೀವಿ, ಗುಳ್ಳೆ ಆಗಿರ್ತವೆ, ತ್ರಾಸಾಗ್ತದೆ,
ಈ ಪಾದಯಾತ್ರೆ ಬ್ಯಾಡ್ ಬಿಡಪ್ಪ ಅನಿಸ್ತದೆ ಈ ವರ್ಷ. ಅದೇ ಮುಂದಿನ ಟೈಮ್ ಯುಗಾದಿ ಬಂತಂದ್ರೆ ಮತ್ತೆ ಉಳುವಿ ಪಾದಯಾತ್ರೆ ಹೋಗೋದೆ. 18 ವರ್ಷದಿಂದ ಉಳುವಿ ಪಾದಯಾತ್ರೆ ಮಾಡ್ತಾ ಇದ್ದೀವಿ. 1 ವರ್ಷ 2 ವರ್ಷ ಅಲ್ಲ, 18 ವರ್ಷ. ಆ ಉಳುವಿ ಪಾದಯಾತ್ರೆಗೂ ಕಣಿವೆಲ್ಲಪ್ಪದವ್ರು ಒಬ್ಬರಾದ್ರೂ ಬಂದಿರಲ್ಲಪ್ಪ. ನಮ್ಮ ಬಸವಲಿಂಗಪ್ಪ ಅವ್ರ ಮಾವನ ಅಡುಗೆ ಮಾಡಕ್ಕೆ ಕಳಿಸಿದ್ದ, ನೋಡ್ಕೊಂಬರಕ್ಕೆ ಹೆಂಗೆ ಮಾಡ್ತಾರಂತ. ಅಷ್ಟು ಬಿಟ್ಟರೆ ಈ ಸಾರಿ ಬರ್ರಿ, ಅಥವಾ ಮುಂದಿನ ತಿಂಗಳು ಪಾದಯಾತ್ರೆ ಬಿಡು ಮಾಡ್ಕೊಳ್ರಿ. ಮತ್ತೆ ನಾವು ಶನಿವಾರ ರಾತ್ರಿನೇ ಇಟ್ಟಿದ್ವಿ ಪಾದಯಾತ್ರೆನ. ಶನಿವಾರ ರಾತ್ರಿ ಇಟ್ಟಿವಿ. ಯಾಕೆ? ಭಾನುವಾರ ದಿವಸ ರೆಸ್ಟ್ ಸಿಗಲಿ, ರಜೆ ಇರುತ್ತೆ, ವಿಶ್ರಾಂತಿ ಮಾಡಲಿ ಅಂತ ಭಾನುವಾರನೇ ಶನಿವಾರ ದಿವಸ ಇಟ್ಟಿದ್ದೀವಿ. 7ನೇ ತಾರೀಕಿದೆ ಮುಂದಿನ ಸಾರಿ, ಅಲ್ಲ 6ನೇ ತಾರೀಕಿದೆ. 6ನೇ ತಾರೀಕು ಶನಿವಾರ, 6ನೇ ತಾರೀಕು 7ನೇ ತಾರೀಕು ಸೋಮವಾರ ಆಗುತ್ತೆ. ಬನ್ನಿ, ತಪಸ್ಸು ಮಾಡ್ರಿ, ನಿಮ್ಮ ಜೀವನ ಸಾರ್ಥಕ ಆಯಿತು ಅನ್ನಿಸ್ತದೆ. ಇವತ್ತು ನನಗೆ ಕಣ್ಣಿಲ್ದಿದ್ರು ಕೂಡ ನನಗೆ ಅನಿಸ್ತಾ ಇದೆ ನನ್ನ ಜೀವನ ಸಾರ್ಥಕ ಆಯಿತು. ನಿಮ್ಮ ಜೀವನವೂ ನಿಮ್ಗೆ ಸಾರ್ಥಕ ಆಯಿತು ಅಂತ ಅನಿಸ್ಬೇಕಾದ್ರೆ ತಪಸ್ಸು ಮಾಡಲೇಬೇಕು. ತಪಸ್ಸು ಮಾಡೋದು ಹಿಮಾಲಯಕ್ಕೆ ಹೋಗ್ಬಿಟ್ಟು ತಪಸ್ಸು ಮಾಡೋದಲ್ಲ. ಉಳುವಿಗೆ ಹೋಗಿ ಯಲ್ಲಮ್ಮನ ಗುಡ್ಡಕ್ಕೆ ಹೋಗಿ ಎಲ್ಲ ಮನೆ ಬಿಟ್ಟು ಸಂಸಾರ ಬಿಟ್ಟು ದುಡ್ಡು ಬೇಡ ಹಂಗಲ್ಲ ತಪಸ್ಸು. ನಿಮ್ಮ ಜೀವನ ಒಳ್ಳೆ ಜೀವನ ಮಾಡಿದ್ರೆ ಅದೇ ಒಂದು ತಪಸ್ಸು. ತಾಯಿ ಒಂದು ಮಗುವಿಗೆ ಜನ್ಮ ಕೊಡ್ಬೇಕಾದ್ರೆ 9 ತಿಂಗಳೇನು ಮಾಡ್ತಾಳೆ ಅವಳು? ತಪಸ್ಸು ಮಾಡ್ತಾಳೆ, ಕಷ್ಟ ಸಹಿಸ್ಕೊಂತಾಳೆ. ರೋಗ ಬರುತ್ತೆ, ಆ ಮಗು ಕಷ್ಟ ಆಗ್ತಿರುತ್ತೆ, ಆಕೆಗೂ ವಾಕರಿಕೆ ಬರ್ತದೆ, ಏನೆಲ್ಲ ಬಂದ್ರು ಆಕೆ ಸಹಿಸ್ಕೊಂಡು ತಪಸ್ಸು ಮಾಡಿ ಒಂದು ಮಗು ಜನ್ಮ ಕೊಡ್ತಾರಲ್ವಾ, ಹಾಗೆ ನೀವು ತಪಸ್ಸು ಮಾಡಬೇಕು. ಗೊತ್ತಾಯ್ತಾ? ಇದು ಆತ್ಮಸ್ವರೂಪ. ನಾಳೆ ಪರಮಾತ್ಮನ ಸ್ವರೂಪ ಹೇಳ್ತೀನಿ, ಪರಮಾತ್ಮನ ಮೀರಿದ ಸ್ವರೂಪ ಹೇಳ್ತೀನಿ. ಇವತ್ತಿಗಿಷ್ಟು ಸಾಕು. ಮತ್ತೆ ಮುಂದಿನ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳಿ. ಮಂಗಳ ವಂದನಾರ್ಪಣೆ. ಇವತ್ತು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶುಭ.